Hello friends, welcome to Sankalp Learning Solutions. Today we discuss about KCET second PUC physics. It is the semiconductor electronics. So ಈ semiconductor electronics ಅನ್ನೋದು ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಇನ್ ಬೋರ್ಡ್ ಎಕ್ಸಾಮ್ಸ್ಗೆ ಓದೋದಾದ್ರೆ ಲಾಸ್ಟ್ ಚಾಪ್ಟರ್ ಇದು 14th ಚಾಪ್ಟರ್ semiconductor electronics. So in this section, semiconductor electronics, we mainly study about the semiconductors. Semiconductors ಅಲ್ಲಿ pure semiconductor, impure semiconductor, again impure semiconductor ಅನ್ನ extrinsic semiconductor ಅಂತ ಕರೀತೇವೆ. So there are two types in extrinsic semiconductor. Okay. So P type ಮತ್ತೆ N type. ಹಾಗೆ application ಗೆ ಹೋದ್ರೆ for PN junction diode ಅಂತ ಸ್ಟಡಿ ಮಾಡ್ತೇವೆ. Forward bias, reverse bias and rectifiers ಅಂತ ಓದ್ತೇವೆ. So today we discuss about some MCQ questions, so multiple choice questions or KCET questions on this chapter, semiconductor electronics. Okay. ಬಹಳ ಸಿಂಪಲ್ ಚಾಪ್ಟರ್ ಇದು, ಯಾವುದೇ ಡಿರೈವೇಶನ್ ಗಳೇನಿಲ್ಲ ಇಲ್ಲಿ. ಸೊ ಈಕ್ವೇಶನ್ಸ್ ಗಳು ಕೂಡ ಯೂಸ್ ಮಾಡುವಂತದ್ದು ಬಹಳ ಕಡಿಮೆ, ಥಿಯರಿ ಪಾರ್ಟ್ ಇಸ್ ಮೋರ್. ಓಕೆ, ಸೊ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ದ ಡಿಫರೆನ್ಸ್ ಇನ್ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ with a temperature in a metal and a semiconductor arises essentially due to the difference in the. Okay. So ಇಲ್ಲಿ ಈ ಚಾಪ್ಟರ್ ಅಲ್ಲಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಕ್ವಶನ್ ಏನಿದೆ ಅಂತ ಒಂದ್ಸಲ ಅಲ್ಲ 2 ಸಾರಿ ಓದ್ಕೊಳ್ಳಿ. ಸೊ ಡಿಫರೆನ್ಸ್ ಇನ್ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ದ ಟೆಂಪರೇಚರ್ ಇನ್ ಎ ಮೆಟಲ್ ಅಂಡ್ ಸೆಮಿಕಂಡಕ್ಟರ್. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ? In case of metals and semiconductors, metals ಮತ್ತೆ semiconductors ಅನ್ನ ಕನ್ಸಿಡರ್ ಮಾಡಿದ್ರೆ, so metals are conductors and here there is a semiconductor ಅಲ್ವಾ? ಸೊ ನಾವು semiconductor ಅನ್ನ ಹೇಗೆ ಕ್ಲಾಸಿಫೈ ಮಾಡಬಹುದು ಅಥವಾ semiconductor ಅನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡಬಹುದು ಅಂದ್ರೆ, so metals are good conductors. So but semiconductor ಇನ ಕಂಡಕ್ಟಿವಿಟಿ ಏನಿರುತ್ತೆ? Less than the metals ಅಥವಾ less than the conductors. But it is greater than the insulator, that of the insulator. So ಹಾಗಾಗಿ ಇದು ಡಿಫರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ಸೆಮಿಕಂಡಕ್ಟರ್ಸ್. ಇಲ್ಲೇನ್ ಹೇಳ್ತಿದ್ದಾರೆ ಅವರು? ಡಿಫರೆನ್ಸ್ ಇನ್ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್. ಸೊ ವಿತ್ ಟೆಂಪರೇಚರ್, ರೆಸಿಸ್ಟೆನ್ಸ್ ಅಂಡ್ ಟೆಂಪರೇಚರ್ ರಿಲೇಷನ್, ರೆಸಿಸ್ಟೆನ್ಸ್ ಅಂಡ್ ಟೆಂಪರೇಚರ್ ರಿಲೇಷನ್ ಅನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಇನ್ ಕೇಸ್ ಆಫ್ ಮೆಟಲ್ಸ್ ಅಂಡ್ ಸೆಮಿಕಂಡಕ್ಟರ್. ಸೊ ರೆಸಿಸ್ಟೆನ್ಸ್ ಅಂಡ್ ಟೆಂಪರೇಚರ್ ಮೀನ್ಸ್ ರೆಸಿಸ್ಟಿವಿಟಿ ಅಂಡ್ ಟೆಂಪರೇಚರ್ ಅಂತಾನು ಹೇಳ್ಬಹುದು. ಯಾಕಂದ್ರೆ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದಿ ರೆಸಿಸ್ಟಿವಿಟಿ. ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡ್ತೀರಿ. ಸೊ ರೆಸಿಸ್ಟೆನ್ಸ್ ಏನಾಗುತ್ತೆ? ರೆಸಿಸ್ಟಿವಿಟಿ ಮತ್ತೆ ರೆಸಿಸ್ಟೆನ್ಸ್ ದೇ ಆರ್ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ? ರಿಲೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ದ ಟೆಂಪರೇಚರ್ ಇನ್ ಕೇಸ್ ಆಫ್ ಮೆಟಲ್ ಅಂಡ್ ಸೆಮಿಕಂಡಕ್ಟರ್ ಹೇಗೆ ವೇರಿ ಆಗುತ್ತೆ? ಸೊ ವಿ ಆಲ್ ನೋ ದಟ್, ಏನ್ ಗೊತ್ತಿದೆ ನಮ್ಗೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಕೂಡ ಸ್ಟಡಿ ಮಾಡ್ತೇವೆ, ಹಾಗೆ ಇಲ್ಲೂ ಕೂಡ ಸ್ಟಡಿ ಮಾಡ್ತೇವೆ. ದ ರೆಸಿಸ್ಟಿವಿಟಿ ಆಫ್ ಎ ಮೆಟಲ್, ಮೆಟಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ದ ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ಏನಾಗತ್ತೆ? ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಜನರಲಿ ರೆಸಿಸ್ಟಿವಿಟಿಯನ್ನ ರೋ ಅಂತ ಡಿನೋಟ್ ಮಾಡ್ತೇವೆ. ಸೊ ಈ ರೋ ವ್ಯಾಲ್ಯೂ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ ಎಸ್ ದ ಟೆಂಪರೇಚರ್ ಇನ್ಕ್ರೀಸಸ್. ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ರೆಸಿಸ್ಟಿವಿಟಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಯಾವಾಗ? ಇನ್ ಕೇಸ್ ಆಫ್ ಮೆಟಲ್ಸ್. ಅದೇ ನಾವು ಸೆಮಿಕಂಡಕ್ಟರ್ಸ್ ಗೆ ಬಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ರೆಸಿಸ್ಟಿವಿಟಿ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ ಈ ಕೇಸಲ್ಲಿ. ಎಲ್ಗಿ? ಇನ್ ಕೇಸ್ ಆಫ್ ಯಾವುದ್ರಲ್ಲಿ? ಸೆಮಿಕಂಡಕ್ಟರ್ಸ್ ಅಲ್ಲಿ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಅಥವಾ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್. ಈ ರೋ ಅಂತ ಸಿಂಬಾಲ್ ಇಂದ ಡಿನೋಟ್ ಮಾಡ್ತೇವೆ ರೆಸಿಸ್ಟಿವಿಟಿಯನ್ನ. ಸೊ ಹಾಗಾಗಿ ನಾನು ರೋ ಅಂತ ಬರ್ದಿದ್ದೇನೆ. ಸೊ ಇದು ಯಾಕೆ ಅರೈಸ್ ಆಗತ್ತೆ? ಅರೈಸಸ್ ಎಸೆನ್ಷಿಯಲಿ ಡ್ಯೂ ಟು ದ ಡಿಫರೆನ್ಸ್ ಇನ್. ಸೊ ಈ ರೀತಿ ವೇರಿಯೇಷನ್ ಯಾಕಾಗತ್ತೆ? ಯಾಕೆ ಈ ತರದ ಡಿಫರೆನ್ಸ್ ಆಗತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಸೊ ಏನ್ ಹೇಳ್ತಾರೆ? ಯಾಕೆ ಅರೈಸ್ ಆಗತ್ತೆ ಅನ್ನೋದಕ್ಕೆ 4 ಆಪ್ಷನ್ಸ್ ಗಳನ್ನ ತಗೋತಾ ಇದ್ದಾರೆ ಅಲ್ವಾ? ಸೊ ಫಸ್ಟ್ ಒನ್ ಇಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ತಗೊಂಡಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಇಸ್ ಏನ್ ಹೇಳ್ತಾರೆ? ಕ್ರಿಸ್ಟಲ್ ಸ್ಟ್ರಕ್ಚರ್. ಕ್ರಿಸ್ಟಲ್ ಸ್ಟ್ರಕ್ಚರ್ ಇನ್ನೊಂದು ಟೈಪ್ ಆಫ್ ಬಾಂಡಿಂಗ್, ವೇರಿಯೇಷನ್ ಆಫ್ ಸ್ಕ್ಯಾಟರಿಂಗ್ ಮೆಕ್ಯಾನಿಸಮ್
ಸೊ ಇನ್ನೊಂದು ವೇರಿಯೇಷನ್ ಆಫ್ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ವಿತ್ ಟೆಂಪರೇಚರ್. ಸೊ ಇಲ್ಲಿ ಏನಾಗತ್ತಂದ್ರೆ ದ ಕರೆಕ್ಟ್ ಆಪ್ಷನ್ ಈಸ್ ದಿಸ್ ಒನ್, ವೇರಿಯೇಷನ್ ಆಫ್ ದ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ವಿತ್ ಟೆಂಪರೇಚರ್. ಸೊ ಹೇಗೆ ಹೇಳ್ಬಹುದು ನಾವು, ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಲ್ಲಿ ವೇರಿಯೇಷನ್ ಆಗತ್ತೆ. ಸೊ ಬಿಕಾಸ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್. ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಮೋರ್ ಇದ್ರೆ ಆ ಕೇಸಲ್ಲಿ ಏನಾಗತ್ತೆ, ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗತ್ತೆ. ಸೊ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಲೆಸ್ ಇದ್ರೆ ಸೊ ಕಂಡಕ್ಟಿವಿಟಿ ಡಿಕ್ರೀಸ್ ಆಗತ್ತೆ. ಕಂಡಕ್ಟಿವಿಟಿ ಡಿಕ್ರೀಸ್ ಆಗತ್ತೆ ಅಂದ್ರೆ ಅರ್ಥ ಏನು, ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗತ್ತೆ. ಆಲ್ರೆಡಿ ಯು ಆಲ್ ನೋ ಅಬೌಟ್ ದ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ, ಗೊತ್ತಾಯ್ತಾ? ಸೊ ಇಲ್ಲಿ ಇನ್ ಕೇಸ್ ಆಫ್ ಮೆಟಲ್ಸ್ ಅನ್ನ ತಗೊಂಡ್ರೆ ಏನಾಗತ್ತೆ ಹಾಗಾದ್ರೆ, ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಏನಾಗತ್ತೆ ಅಂದ್ರೆ ಇನ್ ಕೇಸ್ ಆಫ್ ಮೆಟಲ್ಸ್ ದರ್ ಇಸ್ ಅ ಸ್ಕ್ಯಾಟರಿಂಗ್ ಮೆಕ್ಯಾನಿಸಮ್. ಸೊ ಅಂದ್ರೆ ಕೊಲಿಸನ್ ಆಗತ್ತೆ. ಸೊ ಮೆಟಲ್ಸ್ ಅಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಏನ್ ಮಾಡ್ತದೆ, ಆ ಇಲೆಕ್ಟ್ರಾನ್ಸ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ. ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಇದರ ಎನರ್ಜಿ ಹೆಚ್ಚಾಗತ್ತೆ, ಎಲೆಕ್ಟ್ರಾನ್ಸಿನ ಕೆನೆಟಿಕ್ ಎನರ್ಜಿ ಹೆಚ್ಚಾಗತ್ತೆ. ವೆನ್ ಟೆಂಪರೇಚರ್ ಇನ್ಕ್ರೀಸಸ್ ಕೆನೆಟಿಕ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಸೊ ಹಾಗಾಗಿ ಇಲೆಕ್ಟ್ರಾನ್ಸ್ ಗೆಟ್ ಮೋರ್ ಎನರ್ಜಿ, ಬಹಳ ಎನರ್ಜಿಯನ್ನ ತಗೊಂಡು. ಸೊ ಈ ಎನರ್ಜಿಯನ್ನ ತಗೊಂಡಿದ್ದು ಅದು ಏನಾಯ್ತು ಅಂದ್ರೆ ಕೊಲಿಸನ್ ಅನ್ನ ಆಗುತ್ತೆ. ಸೊ ವೈಬ್ರೇಷನ್ ಆಲ್ಸೋ ಇನ್ಕ್ರೀಸಸ್. ಸೊ ಅದು ವೈಬ್ರೇಟ್ ಆಗೋದು ಕೂಡ ಇನ್ಕ್ರೀಸ್ ಆಗತ್ತೆ. ಸೊ ವೈಬ್ರೇಟ್ ಆಗೋದು ಇನ್ಕ್ರೀಸ್ ಆದಾಗ ಸೊ ಆ ಕೇಸಲ್ಲಿ ಏನಾಗತ್ತಂದ್ರೆ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ಇಸ್ ರಿಸ್ಟ್ರಿಕ್ಟೆಡ್. ಸೊ ಇನ್ ದಿಸ್ ಕೇಸ್ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ಏನಾಗತ್ತೆ, ರಿಸ್ಟ್ರಿಕ್ಟ್ ಆಗತ್ತೆ. ಸೊ ಇದೆಲ್ಲ ಆಗೋದು ಯಾವಾಗ, ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್. ಸೊ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ರಿಸ್ಟ್ರಿಕ್ಟ್ ಆಯ್ತಂದ್ರೆ, ಡಿಕ್ರೀಸ್ ಆಯ್ತಂದ್ರೆ ದಟ್ ಇಂಪ್ಲೈಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್. ಕಂಡಕ್ಟಿವಿಟಿ ಡಿಕ್ರೀಸ್ ಆಯ್ತು, ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ರಿಸ್ಟ್ರಿಕ್ಟ್ ಆಯ್ತಂದ್ರೆ ಸೊ ಅವಾಗ ರೆಸಿಸ್ಟಿವಿಟಿ ಇನ್ಕ್ರೀಸಸ್. ಸೊ ಹಾಗಾಗಿ ಇನ್ ಕೇಸ್ ಆಫ್ ಮೆಟಲ್ಸ್ ಟೆಂಪರೇಚರ್ ವೇರಿ ಆದ್ರೆ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ವೇರಿ ಆಗತ್ತೆ ಅಲ್ವಾ, ಫ್ಲೋ ಆಫ್ ಇಲೆಕ್ಟ್ರಾನ್ಸ್. ಸೊ ಹಾಗಾಗಿ ಏನಾಯ್ತು, ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯ್ತು. ಅದೇ ನಾವು ಸೆಮಿ ಕಂಡಕ್ಟರಿಗೆ ಬಂದ್ರೆ, ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಸೆಮಿ ಕಂಡಕ್ಟರ್ ಹೇಗಿರುತ್ತೆ, there is an energy gap between valence band and conduction band. Small energy gap between valence band and conduction band. valence band ಅಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಈ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದಾಗ ಸೊ ಡ್ಯೂ ಟು ಥರ್ಮಲ್ ಎಜಿಟೇಷನ್ ದೇ ಗೆಟ್ ಎನರ್ಜಿ ಅಂಡ್ ದೇ ಜಂಪ್ ಫ್ರಮ್ ಎಲ್ಲಿಂದ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಗೆ ಜಂಪ್ ಆಗತ್ತೆ, ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಂಡು. ಸೊ ಈ ರೀತಿಯಲ್ಲಿ ಕಂಡಕ್ಷನ್ ಬ್ಯಾಂಡಿಗೆ ಹೋದಾಗ ಅಲ್ಲಿ ಏನಾಯ್ತು, ದ ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತು, ರೆಸಿಸ್ಟಿವಿಟಿ ಏನಾಯ್ತು, ಡಿಕ್ರೀಸ್ ಆಯ್ತು. ಸೊ ಇನ್ ದಿಸ್ ಕೇಸ್ ಆಲ್ಸೋ ಸೊ ಇದು ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಹೆಚ್ಚಾಗೋದ್ರಿಂದ, ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆಗೋದ್ರಿಂದ, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆಗೋದಕ್ಕೆ ರೆಸಿಸ್ಟಿವಿಟಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗತ್ತೆ, ರೆಸಿಸ್ಟಿವಿಟಿ ಡಿಕ್ರೀಸ್ ಆಗತ್ತೆ. ಇನ್ ಬೋತ್ ದ ಕೇಸಸ್ ದ variation of temperature, resistance with the temperature is due to variation of the number of charge carriers with the temperature. So ಹಾಗಾಗಿ ಆಪ್ಷನ್ ಬಿ ಅನ್ನ ಕರೆಕ್ಟ್ ಆನ್ಸರ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ we move to the next question. Okay, so this is one important question in semiconductor electronics. The manifestation of band structure in solids. Okay, solids ಅಲ್ಲಿ ಬ್ಯಾಂಡ್ ಸ್ಟ್ರಕ್ಚರ್ ಆಗೋದು ಯಾಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಯಾಕೆ ಹೆಪನ್ ಆಗತ್ತೆ ಅಂತ, ಅಂದ್ರೆ ಅದು ಯಾಕೆ ಆಗತ್ತೆ ಅಂತ. ಸೊ ಬ್ಯಾಂಡ್ ಸ್ಟ್ರಕ್ಚರ್ ಇನ್ ಸಾಲಿಡ್ಸ್ ಇಸ್ ಡ್ಯೂ ಟು. ಸೊ ಬ್ಯಾಂಡ್ ಸ್ಟ್ರಕ್ಚರ್ ಅಂದ್ರೆ ಏನು, ಇಲ್ಲಿ ಬ್ಯಾಂಡ್ ಸ್ಟ್ರಕ್ಚರ್ ಮೀನ್ಸ್ ಏನಾಗತ್ತೆ, ಬ್ಯಾಂಡ್ ಸ್ಟ್ರಕ್ಚರ್ ಮೀನ್ಸ್ ಎನರ್ಜಿ ಬ್ಯಾಂಡ್ ಅಂತ ಅರ್ಥ. ಸೊ ಎನರ್ಜಿ ಲೆವೆಲ್ಸ್, ಸೊ ಡಿಫರೆಂಟ್ ಆಟಮ್ಸ್ ಇನ, ಡಿಫರೆಂಟ್ ಮಟೀರಿಯಲ್ಸ್ ಇನ ಆಕ್ಚುಲಿ ಒನ್ ಆಟಮ್ ಕಂಟೇನ್ಸ್ ಒನ್ ಎನರ್ಜಿ ಲೆವೆಲ್ ಅಲ್ವಾ, ಪ್ರತಿಯೊಂದು ಇಲೆಕ್ಟ್ರಾನಿಗೂ ಒಂದು ಎನರ್ಜಿ ಲೆವೆಲ್ ಅಂತ ಬರುತ್ತೆ. ಸೊ ಎಲ್ಲ ಎನರ್ಜಿ ಲೆವೆಲ್ಸ್ ಜಾಯಿನ್ ಆಗಿ ಒಂದು ಎನರ್ಜಿ ಬ್ಯಾಂಡ್ ಫಾರ್ಮ್ ಆಗತ್ತೆ. ಓಕೆ, ಸೊ ಈ ಬ್ಯಾಂಡ್ ಸ್ಟ್ರಕ್ಚರ್ ಯಾಕೆ ಆಗತ್ತೆ ಇನ್ ಸಾಲಿಡ್ಸ್ ಅಂತ ಕೇಳ್ತಾ ಇದಾರೆ ಅವರು. ಸೊ ಸಾಲಿಡ್ಸ್ ಅಲ್ಲಿ ಇದು ಯಾಕೆ ಆಗೋದು ಅಂದ್ರೆ ಡ್ಯೂ ಟು ದಿಸ್ ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಆಕ್ಚುಲಿ ಇದು ಕೆಮಿಸ್ಟ್ರಿಯಲ್ಲಿ ಕೂಡ ಯೂಸ್ ಮಾಡ್ತೀರಿ. ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಏನ್ ಹೇಳತ್ತೆ, ಇನ್ ಎ ಸಿಂಗಲ್ ಆಟಮ್, ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಪ್ರಕಾರ ಇನ್ ಎ ಸಿಂಗಲ್ ಆಟಮ್ ನೋ ಟೂ ಇಲೆಕ್ಟ್ರಾನ್ಸ್ ಅಲ್ವಾ, ಒಂದು ಸಿಂಗಲ್ ಆಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ
no two electrons have same value of quantum numbers. 4 quantum numbers ಇಂದ represent ಮಾಡಬೇಕು. So no two electrons will have an identical, no two electrons will have an identical set of quantum numbers. Okay. Set or same quantum numbers ಅಂತ ಹೇಳ್ಬೋದು. Identical or same set of quantum numbers. So that means ಯಾವುದೇ electrons ಅನ್ನ ತಗೊಂಡ್ರೆ, ಯಾವುದೇ electron ಅನ್ನ ತಗೊಂಡ್ರೆ, ಅಥವಾ ಎರಡು electrons, ಒಂದು atom ಅಲ್ಲಿ ಎರಡು electron ಅನ್ನ ತಗೊಂಡ್ರೆ, ಅದು ಏನಾಗುತ್ತೆ, ಆ ಎರಡು electron ಒಂದೇ ಸೇಮ್ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಸೊ ಇನ್ ಇಟ್ಸ್ ಓನ್ ಯೂನಿಕ್ ಸ್ಟೇಟ್ ಅಥವಾ ಬೇರೆ ಬೇರೆ ಯೂನಿಕ್ ಸ್ಟೇಟ್ ಅಲ್ಲಿ ಇರತ್ತೆ ಅಂತ ಹೇಳ್ತೇವೆ. ಸೊ ಅಲ್ಲಿಂದ ಈ ಪ್ರಿನ್ಸಿಪಲ್ ಇಂದ, ಯಾವುದು ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಇಂದ ನಾವೇನ್ ಹೇಳ್ಬಹುದು, ಪ್ರತಿಯೊಂದು ಇಲೆಕ್ಟ್ರಾನಿಗೂ ಅದರದ್ದೇ ಆದ ಎನರ್ಜಿ ಲೆವೆಲ್ ಇದೆ. ಓಕೆ, ಸೊ ಎನರ್ಜಿ ಲೆವೆಲ್ ಫಾರ್ಮೇಶನ್ ಆಗತ್ತೆ, ಎನರ್ಜಿ ಲೆವೆಲ್ ಇದೆ. ಸೊ ನೀವು ಕೆಮಿಸ್ಟ್ರಿಯಲ್ಲಿ ಇನ್ನೂ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀರಿ. ಸೊ ಎರಡು ಇಲೆಕ್ಟ್ರಾನ್ಸ್ ಇದ್ರೆ, ಒಂದು ಹೀಗಿದ್ರೆ ಇನ್ನೊಂದು ಸ್ಪಿನ್ ಕ್ವಾಂಟಮ್ ನಂಬರ್ ಆದ್ರೂ ಚೇಂಜ್ ಇರುತ್ತೆ ಅಲ್ವಾ. ಒಂದು ಪ್ಯಾರಲಲ್ ಇದ್ರೆ ಇನ್ನೊಂದು ಆಂಟಿ ಪ್ಯಾರಲಲ್ ಅಂತ ತಗೋತೇವೆ. ಅಂದ್ರೆ ಯಾವುದೇ ಎರಡು ಇಲೆಕ್ಟ್ರಾನ್ಸ್, ನೋ ಟು ಇಲೆಕ್ಟ್ರಾನ್ಸ್ ವಿಲ್ ಹ್ಯಾವ್ an identical set of quantum numbers. ಅಂದ್ರೆ ಸೇಮ್ ಸ್ಟೇಟ್ ಅಲ್ಲಿ ಇರೋದಿಲ್ಲ ಯಾವುದೇ ಎರಡು ಇಲೆಕ್ಟ್ರಾನ್ಸ್ ಅನ್ನ ತಗೊಂಡ್ರೆ. ಸೊ ಅವು ಬೇರೆ ಕ್ವಾಂಟಮ್ ನಂಬರ್ಸ್ ಇರ್ತವೆ, ಒಂದು ಕ್ವಾಂಟಮ್ ನಂಬರ್ ಆದ್ರೂ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ಅಂದ್ರೆ ಡ್ಯೂ ಟು ದಿಸ್, ಇದರಿಂದ ನಾವ್ ಏನ್ ಹೇಳ್ಬಹುದು ಅಂದ್ರೆ ಪ್ರತಿಯೊಂದು ಇಲೆಕ್ಟ್ರಾನಿಗೂ ಅದರದ್ದೇ ಆದ ಎನರ್ಜಿ ಲೆವೆಲ್ ಇದೆ. ಓಕೆ, ಸೊ ಆ ಎನರ್ಜಿ ಲೆವೆಲ್ ಇನ್ನೊಂದು ಆಟಮ್ ತಗೊಂಡ್ರೆ ಅಥವಾ ಒಂದು ಕ್ರಿಸ್ಟಲ್ ಅನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸಿಲಿಕಾನ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಸೊ ಲಾರ್ಜ್ ನಂಬರ್ ಆಫ್ ಸಿಲಿಕಾನ್ ಆಟಮ್ಸ್ ಇದೆ. ಸಿಲಿಕಾನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಲಾರ್ಜ್ ನಂಬರ್ ಆಫ್ ಸಿಲಿಕಾನ್ ಆಟಮ್ಸ್ ಇರುತ್ತೆ. ಸೊ ಆ ಎಲ್ಲ ಸಿಲಿಕಾನ್ ಆಟಮ್ಸಿನ ಎನರ್ಜಿ ಲೆವೆಲ್ ಅನ್ನ, ಅಲ್ಲೇ ಇರುವಂತ ಎಲೆಕ್ಟ್ರಾನ್ಸಿನ ಎನರ್ಜಿ ಲೆವೆಲ್ ಅನ್ನ ನಾವು ಕಂಬೈನ್ ಮಾಡಿ ಏನ್ ಮಾಡಬಹುದು, ಈ ತರ ಎನರ್ಜಿ ಬ್ಯಾಂಡ್ ಆಗಿ ಬರೀಬಹುದು. ಓಕೆ, ಸೊ ಈ ಎನರ್ಜಿ ಬ್ಯಾಂಡ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಎನರ್ಜಿ ಬ್ಯಾಂಡ್. ಔಟರ್ ಮೋಸ್ಟ್ ಬ್ಯಾಂಡ್ ಅನ್ನ ಕಂಡಕ್ಷನ್ ಬ್ಯಾಂಡ್ ಅಂತ ಕರೆದ್ರೆ, ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೇವೆ. ಸೊ ದರ್ ಇಸ್ ಅ ವೇಲೆನ್ಸ್ ಬ್ಯಾಂಡ್, ಮತ್ತೊಂದು ಅದಕ್ಕಿಂತ ಮೇಲಿರುವಂತದ್ದು ಕಂಡಕ್ಷನ್ ಬ್ಯಾಂಡ್. ಸೊ ಈ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ನಡುವೆ ಎನರ್ಜಿ ಗ್ಯಾಪ್ ಇದ್ರೆ ಅದನ್ನ EG ಅಂತ ಡಿನೋಟ್ ಮಾಡ್ತೇವೆ. ಓಕೆ, ಸೊ ಇನ್ ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಯಾವ್ದಂತ ನಾವು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಆಗಿ ಕ್ಲಾಸಿಫೈ ಮಾಡಬಹುದು. ಸಪೋಸ್ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಆದ್ರೆ, ಈ ರೀತಿ ಆದ್ರೆ, ಇದು ವೇಲೆನ್ಸ್ ಬ್ಯಾಂಡ್, ಇದು ಕಂಡಕ್ಷನ್ ಬ್ಯಾಂಡ್. ಸೊ ಇವೆರಡು ಓವರ್ಲ್ಯಾಪ್ ಆದ್ರೆ ಆವಾಗ ನಾವು ಇದನ್ನ ಏನಂತ ಕರಿತೇವೆ, ಕಂಡಕ್ಟರ್ಸ್ ಅಂತ ಕರಿತೇವೆ. ಇದು ಏನಾಗಿರುತ್ತೆ, ಮೆಟಲ್ಸ್ ಅಥವಾ ಕಂಡಕ್ಟರ್ಸ್ ಅಂತ ಕರಿತೇವೆ. ಇಫ್ ದರ್ ಇಸ್ ಅ ಸ್ಮಾಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಮತ್ತೆ ವೇಲೆನ್ಸ್ ಬ್ಯಾಂಡ್ ಮಿಡ್ಲು ಎನರ್ಜಿ ಗ್ಯಾಪ್ ಸ್ಮಾಲ್ ಇದ್ರೆ ಅವಾಗ ನಾವು ಅದನ್ನ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೇವೆ. ನಿಮ್ಗೆ ಗೊತ್ತಿದೆ, ಇದು ಥಿಯರಿಯಲ್ಲಿ ಕಲಿತೀರಿ ನೀವು. ಸೊ ಇಫ್ ದರ್ ಇಸ್ ಅ ಲಾರ್ಜ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇದ್ರೆ, ಸೊ ಆ ಕೇಸಲ್ಲಿ ಅದನ್ನ ನಾವು ಇನ್ಸುಲೇಟರ್ ಅಂತ ಕರಿತೇವೆ. ಸೊ ಇನ್ ದಿಸ್ ವೇ ನಾವೇನ್ ಮಾಡ್ತೇವೆ, ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಸೊ ಈ ಬ್ಯಾಂಡ್ ಸ್ಟ್ರಕ್ಚರ್, ಇದರ ಕ್ಲಾಸಿಫಿಕೇಶನ್ ಗೆ ನಾವು ಯೂಸ್ ಮಾಡುವಂತದ್ದು ಯಾವುದು, ಬ್ಯಾಂಡ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತೇವೆ. ಸೊ ಈ ಬ್ಯಾಂಡ್ ಸ್ಟ್ರಕ್ಚರ್ ಅಂದ್ರೆ ಎನರ್ಜಿ ಬ್ಯಾಂಡ್ ಎಲ್ಲಿಂದ ಬಂತು, ಎನರ್ಜಿ ಲೆವೆಲ್ಸ್ ಇನ ಕಾಂಬಿನೇಷನ್ ಇಂದ ಬಂತು. ಸೊ ಎನರ್ಜಿ ಲೆವೆಲ್ಸ್ ಎಲ್ಲಿಂದ ಬರುತ್ತೆ, ಎನರ್ಜಿ ಲೆವೆಲ್ ಯಾವುದು, ಪ್ರತಿಯೊಂದು ಎಲೆಕ್ಟ್ರಾನಿನ ಎನರ್ಜಿ ಲೆವೆಲ್ ನಾವು ಎಲ್ಲಿಂದ ಹೇಳ್ತೇವೆ. ಸೊ ಇವು 4 ಲಾದಲ್ಲಿ ನಾವು ಯೂಸ್ ಮಾಡುವಂತದ್ದು ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಸೊ ಇದನ್ನ ಯೂಸ್ ಮಾಡಿ ಹೇಳ್ತೇವೆ. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, the manifestation of band structure in solids is due to Pauli's exclusive principle ಅಂತ ಹೇಳ್ತೇವೆ. ಸೊ ಉಳಿದಿದ್ದು ಯಾವುದು, ಈ ಬ್ಯಾಂಡ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಲಾಗಳೇ ಹೌದು, ಬಟ್ ಆದ್ರೆ ಬ್ಯಾಂಡ್ ಸ್ಟ್ರಕ್ಚರ್ ಬಗ್ಗೆ ನಮ್ಗೆ ಯಾವುದೇ ಐಡಿಯಾವನ್ನ ಕೊಡೋದಿಲ್ಲ. ಓಕೆ, ಸೊ ಥರ್ಡ್ ಕ್ವಶನ್ ಗೆ ಹೋದ್ರೆ, ಅ ಸಾಲಿಡ್ ವಿಚ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್ ಅಂಡ್ whose conductivity increases with the temperature is formed by. ಸೊ ಅಂದ್ರೆ ಇದು ಯಾವುದಕ್ಕೆ ಎಕ್ಸಾಂಪಲ್, ಅ ಸಾಲಿಡ್ ವಿಚ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಗೆ ಟ್ರಾನ್ಸ್ಪರೆಂಟ್ ಇರಬಾರ್ದು
ಅಂಡ್ ಹೂಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಸೊ ಜನರಲಿ ಇದು ಯಾವುದನ್ನ ರಿಪ್ರೆಸೆಂಟ್ ಮಾಡುತ್ತೆ? ಸೆಮಿ ಕಂಡಕ್ಟರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ಸೊ ಸೆಮಿ ಕಂಡಕ್ಟರ್ ಅಲ್ಲಿ ಈ ಪ್ರಾಪರ್ಟಿ ಹೋಲ್ಸ್ ಗುಡ್ ಆಗುತ್ತೆ. ಸೊ ಜನರಲಿ ಸೆಮಿ ಕಂಡಕ್ಟರ್ ಅಂದ್ರೆ ನಾವು ಯಾವುದು ಸಿಲಿಕಾನ್ ಆರ್ ಜರ್ಮೇನಿಯಂ ಅವನ್ನ ಕನ್ಸಿಡರ್ ಮಾಡಿದ್ರೆ ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಗೆ ಟ್ರಾನ್ಸ್ಪರೆಂಟ್ ಇರುವುದಿಲ್ಲ. ಅಂಡ್ ಹೂಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಸೊ ಇದರ ಕಂಡಕ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ದ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದಾಗ ರೆಸಿಸ್ಟಿವಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ದಟ್ ಇಂಪ್ಲೈಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್ ಮೀನ್ಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗೋದು. ಸೊ ಈ ತರ ಆಗೋದು ಯಾವ ತರದ ಬಾಂಡಿಂಗ್ ಇದ್ರೆ ಅಂತ ಕೇಳ್ತಾರೆ. ಬೈಂಡಿಂಗ್ ಅಥವಾ ಬಾಂಡಿಂಗ್ ಇದ್ರೆ ಅಂತ. ಸೊ ಅಯೋನಿಕ್ ಬಾಂಡಿಂಗ್, ಕೋವಲೆಂಟ್ ಬಾಂಡಿಂಗ್, ವಂಡರ್ವಾಲ್ಸ್ ಬಾಂಡಿಂಗ್, ಮೆಟಾಲಿಕ್ ಬಾಂಡಿಂಗ್. ಸೊ ಇದನ್ನ ನೀವು ಸ್ಟಡಿ ಮಾಡಿರ್ತೀರಿ ಕೆಮಿಸ್ಟ್ರಿಯಲ್ಲಿ. ನಿಮ್ಗೆ ಕೋವಲೆಂಟ್ ಬಾಂಡ್, ಅಯೋನಿಕ್ ಬಾಂಡ್ ಅವೆಲ್ಲ ಬಗ್ಗೆ ಐಡಿಯಾ ಬಂದಿರತ್ತೆ. ಸೊ ಹಾಗಾದ್ರೆ ಇದಾಗೋದು ಎಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಜನರಲಿ ಇಟ್ ಇಸ್ ಅಬ್ಸರ್ವ್ಡ್ ಇನ್ ಸೆಮಿ ಕಂಡಕ್ಟರ್ಸ್. ಸೊ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಹೇಗಿರುತ್ತೆ? ಯಾವ ತರದ ಬ್ಯಾಂಡ್ ಸ್ಟ್ರಕ್ಚರ್, ಬಾಂಡಿಂಗ್ ಇರುತ್ತೆ. ಬಾಂಡಿಂಗ್ ಇದು, ಸಾರಿ ನಾಟ್ ಬ್ಯಾಂಡಿಂಗ್. ಸೊ ಬಾಂಡಿಂಗ್. ಸೊ ಯಾವ ತರದ ಬಾಂಡಿಂಗ್ ಇರುತ್ತೆ ಅಂತ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಅಯೋನಿಕ್ ಬಾಂಡಿಂಗ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಅಯೋನಿಕ್ ಬಾಂಡಿಂಗ್ ಎಲ್ಲಿ ಒಬ್ಸರ್ವ್ ಆಗುತ್ತೆ ಅಂದ್ರೆ ಅಯೋನಿಕ್ ಬಾಂಡಿಂಗ್ ಇರುವಂತದ್ದು ಇನ್ ಸಮ್ ಕ್ರಿಸ್ಟಲ್ಸ್. ಎಲ್ಲಿರ್ತದೆ? ಇನ್ ಕ್ರಿಸ್ಟಲ್ಸ್ ಅಲ್ಲಿ, ಕೆಲವೊಂದು ಕ್ರಿಸ್ಟಲ್ಸ್ ಅಲ್ಲಿ ಅಯೋನಿಕ್ ಬಾಂಡಿಂಗ್ ಇರುತ್ತೆ. ಅಂದ್ರೆ ಕ್ರಿಸ್ಟಲೈನ್ ಕಂಪೌಂಡ್ಸ್ ಇದ್ರೆ. ಸೊ ಆ ಕೇಸಲ್ಲಿ ಕ್ರಿಸ್ಟಲೈನ್ ಕಂಪೌಂಡ್ಸ್ ಹೇಗಿರುತ್ತೆ? ಕ್ರಿಸ್ಟಲ್ ಅಂದ್ರೆ ಏನಿರುತ್ತೆ? ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್ ಅಲ್ವಾ? ಕ್ರಿಸ್ಟಲ್ಸ್ ಏನಿರ್ತದೆ? ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್ ಇದೆ. ಮತ್ತೆ ಇಲ್ಲಿ ಈ ಕೇಸಲ್ಲಿ ಕ್ರಿಸ್ಟಲ್ಸ್ ಅನ್ನ ತಗೊಂಡ್ರೆ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್ ಇರುತ್ತೆ. ಮತ್ತೆ ಏನಾಗಿರುತ್ತೆ? ಕಂಡಕ್ಟಿವಿಟಿ ಇನ್ ದಿಸ್ ಕೇಸ್ ಡಿಕ್ರೀಸಸ್, ನಾಟ್ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಸೊ ಹಾಗಾಗಿ ನಾವು ಈ ಅಯೋನಿಕ್ ಬಾಂಡಿಂಗ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ನಮ್ಗೆ ಅಯೋನಿಕ್ ಬಾಂಡಿಂಗ್ ಅಬ್ಸರ್ವ್ ಆಗೋದು ಎಲ್ಲಿ? ಕ್ರಿಸ್ಟಲ್ಸ್ ಅಲ್ಲಿ. ಓಕೆ. ಸೊ ಹಾಗಾಗಿ ಅಯೋನಿಕ್ ಬಾಂಡಿಂಗ್ ಅಲ್ಲ ಅಂತ ಆಯ್ತು. ಅಯೋನಿಕ್ ಬಾಂಡಿಂಗ್ ಇದ್ರೆ ಈ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆಗೋದಿಲ್ಲ. ನಾಟ್ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್ ಆಗೋದಿಲ್ಲ. ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಟೆಂಪರೇಚರ್ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ವಿ ಮೂವ್ ಟು ದ ಕೋವಲೆಂಟ್ ಬಾಂಡಿಂಗ್. ಸೊ ಕೋವಲೆಂಟ್ ಬಾಂಡಿಂಗ್ ಎಲ್ಲಿರುತ್ತೆ ಅಂದ್ರೆ, ಕೋವಲೆಂಟ್ ಬಾಂಡಿಂಗ್ ಅನ್ನ ತಗೊಂಡ್ರೆ ಇದು ಎಲ್ಲಿರುತ್ತೆ? ನಾನ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಅಲ್ಲಿ ಇರುತ್ತೆ. ಸೊ ನಾನ್ ಟ್ರಾನ್ಸ್ಪರೆಂಟ್. ಓಕೆ, ಒಂದು ಕೇಸು ಆಯ್ತು. ನಾನ್ ಟ್ರಾನ್ಸ್ಪರೆಂಟ್ ಅಂದ್ರೆ ವಿಚ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಟು ವಿಸಿಬಲ್ ಲೈಟ್. ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಕೋವಲೆಂಟ್ ಬಾಂಡಿಂಗ್ ಎಲ್ಲಿರುತ್ತೆ ಅಂದ್ರೆ ಇಟ್ ಈಸ್ ಇನ್ ಅ ಮಟೀರಿಯಲ್ಸ್ ವೇರ್ ದ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಸೊ ಹಾಗಾಗಿ ಇದು ಕೂಡ ಸ್ಯಾಟಿಸ್ಫೈ ಆಗತ್ತೆ. ಟೆಂಪರೇಚರ್ ಏನಾಯ್ತು ಇಲ್ಲಿ? ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ಕಂಡಕ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಸೊ ಹಾಗಾಗಿ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಂಡರ್ವಾಲ್ಸ್ ಬಾಂಡಿಂಗ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಮೆಥಡ್ ಅನ್ನ ತಗೊಂಡ್ರೆ, ವಂಡರ್ವಾಲ್ಸ್ ಬಾಂಡಿಂಗ್ ಇರೋದು ಸಾಫ್ಟ್ವೇರ್ ಮಟೀರಿಯಲ್ಸ್ ಇರುತ್ತೆ. ಸೊ ವಂಡರ್ವಾಲ್ಸ್ ಬಾಂಡಿಂಗ್ ಎಲ್ಲಿ ಕಾಣಿಸ್ತತೆ ನಮ್ಗೆ ಅಂದ್ರೆ ಸಾಫ್ಟ್ವೇರ್ ಮಟೀರಿಯಲ್ಸ್. ಸೊ ಮತ್ತು ಇದು ಏನಾಗಿರುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಇನ್ನೊಂದು ಮೆಟಾಲಿಕ್ ಬಾಂಡಿಂಗ್. ಮೆಟಾಲಿಕ್ ಬಾಂಡಿಂಗ್ ಎಲ್ಲಿರುತ್ತೆ ಅಂದ್ರೆ ನಾನ್ ಟ್ರಾನ್ಸ್ಪರೆಂಟ್ ಅಲ್ಲಿ. ಬಟ್ ಮೆಟಾಲಿಕ್ ಬಾಂಡಿಂಗ್ ಇರೋದು ನಾನ್ ಟ್ರಾನ್ಸ್ಪರೆಂಟ್ ಸ್ಯಾಟಿಸ್ಫೈ ಆಗತ್ತೆ, ಜಸ್ಟ್ ಲೈಕ್ ಅ ಮೆಟಲ್ಸ್ ಅಲ್ಲಿ ಇದ್ದ ಹಾಗೆ. ಬಟ್ ಆದ್ರೆ ಈ ಕೇಸಲ್ಲಿ ಏನು? ದ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ಕಂಡಕ್ಟಿವಿಟಿ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಸೊ ಹಾಗಾಗಿ ಇದು ಮೆಟಲ್ಸ್ ಅಲ್ಲಿ ಒಬ್ಸರ್ವ್ ಆಗತ್ತೆ. ಇದು ಸಾಫ್ಟ್ವೇರ್ ಮಟೀರಿಯಲ್ಸ್ ಅಲ್ಲಿ, ಇದು ಮೆಟಲ್ಸ್ ಅಲ್ಲಿ, ಇದು ಎಲ್ಲಿ? ಕ್ರಿಸ್ಟಲ್ಸ್ ಅಲ್ಲಿ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವ್ದಾಗತ್ತೆ? ಕೋವಲೆಂಟ್ ಬಾಂಡಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಒಬ್ಸರ್ವ್ ಆಗೋದು ಸೆಮಿ ಕಂಡಕ್ಟರ್ಸ್ ಅಲ್ಲಿ. ಇವೆರಡು ಕಂಡೀಷನ್ಸ್ ಗಳು ಸ್ಯಾಟಿಸ್ಫೈ ಆಗ್ತಾವೆ. ಓಕೆ. ಸೊ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಇರುವಂತದ್ದು ಯಾವುದು? ಕೋವಲೆಂಟ್ ಬಾಂಡಿಂಗ್ ಅಂತ ಆಯ್ತು. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. ಓಕೆ. ಸೊ ದೇರ್ ಇಸ್ ನೋ ಹೋಲ್ ಕರೆಂಟ್ ಇನ್ ದ ಕಂಡಕ್ಟರ್ಸ್ ಬಿಕಾಸ್ ದೇ ಹ್ಯಾವ್. ಸೊ ಕಂಡಕ್ಟರ್ಸ್ ಅಲ್ಲಿ ಹೋಲ್ ಕರೆಂಟ್ ಇಲ್ಲ ಅಂತ ಆಯ್ತು. ಯಾಕೆ? ಹೋಲ್ಸ್ ಅಂದ್ರೆ ಏನು ಇಲ್ಲಿ? ಸೊ ಹೋಲ್ ಕರೆಂಟ್ ಯಾಕೆ ಅರೈಸ್ ಆಗತ್ತೆ? ಹೋಲ್ ಮೀನ್ಸ್ ವಾಟ್? ಸೊ ಈ ಕೇಸಲ್ಲಿ ಹೋಲ್ ಅಂದ್ರೆ
ಆಲ್ರೆಡಿ ನಾನು ಎನರ್ಜಿ ಬ್ಯಾಂಡ್ ಬಗ್ಗೆ ಹೇಳಿದ್ದೇನೆ. ಸೊ ಹಿಯರ್ ದರ್ ಇಸ್ ಅ ವೇಲೆನ್ಸ್ ಬ್ಯಾಂಡ್ ಅಂಡ್ ದರ್ ಇಸ್ ಅ ಕಂಡಕ್ಷನ್ ಬ್ಯಾಂಡ್. ಓಕೆ, ಸೊ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಏನಿರ್ತವೆ? ಇಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ಯಾವಾಗ ಇದು ಇಲೆಕ್ಟ್ರಾನ್ಸ್ ಎನರ್ಜಿಯನ್ನ ತಗೊಂಡು, ಸಪೋಸ್ ಇಫ್ ಇನ್ಕ್ರೀಸ್ ದ ಟೆಂಪರೇಚರ್, ಸೊ ಎನರ್ಜಿಯನ್ನ ತಗೊಂಡಂತ ಇಲೆಕ್ಟ್ರಾನ್ ಏನ್ ಮಾಡತ್ತೆ? ಇಲ್ಲಿಂದ ಅದರ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗತ್ತೆ. ಎಲ್ಲಿಗೆ? ಕಂಡಕ್ಷನ್ ಬ್ಯಾಂಡ್ಗೆ ಹೋಗುತ್ತೆ. ಯಾವುದು? ಇಲೆಕ್ಟ್ರಾನ್ಸ್. ಸೊ ಯಾವಾಗ ಅದು ಎನರ್ಜಿಯನ್ನ ತಗೊಂಡು ಕಂಡಕ್ಷನ್ ಬ್ಯಾಂಡಿಗೆ ಹೋಯ್ತು, ಇಲ್ಲಿ ಇಲೆಕ್ಟ್ರಾನ್ಸ್ ಬಂತು ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವಾಗ ಇದರ ಪ್ಲೇಸ್ ಅಲ್ಲಿ ಈ ಇಲೆಕ್ಟ್ರಾನ್ ಇಲ್ಲಿಂದ ಹೊರಟಿದೆ ಅಲ್ವಾ? ಸೊ ಅದರ ಪ್ಲೇಸ್ ಅಲ್ಲಿ ಈ ಇಲೆಕ್ಟ್ರಾನ್ ಇಲ್ಲಿಂದ ಜಂಪ್ ಆಯ್ತಂದ್ರೆ ಅದರ ಪ್ಲೇಸ್ ಅಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗತ್ತೆ. ಸೊ ಆ ವೇಕೆನ್ಸಿಯನ್ನ ಅದು ಖಾಲಿ ಬಿಟ್ಟ ಜಾಗದಲ್ಲಿ, ಸೊ ಅದನ್ನ ನಾವೇನಂತ ಕರಿತೇವೆ? ಹೋಲ್ ಅಂತ ಕರಿತೇವೆ. ಓಕೆ, ಸೊ ಈ ಹೋಲಿನ ಮೂಮೆಂಟ್ ಇಂದ, ಇಲೆಕ್ಟ್ರಾನ್ಸಿನ ಮೂಮೆಂಟ್ ಇಂದ ಬರುವಂತದ್ದು ಚಾರ್ಜ್ ಕ್ಯಾರಿಯರ್ಸ್ ಆಗಿ ಆಕ್ಟ್ ಆಗತ್ತೆ. ಇಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ ಆಗಿ ಆಕ್ಟ್ ಆಗತ್ತೆ. ಇನ್ ದ ಸೇಮ್ ವೇ ಹೋಲ್ ಆಕ್ಟ್ಸ್ ಆಸ್ ಅ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್. ಈ ಹೋಲ್ಸಿನ ಮೂಮೆಂಟ್ ಇಂದ ಬರುವಂತದ್ದು ಹೋಲ್ ಕರೆಂಟ್. ಸೊ ಕರೆಂಟ್ ಯಾವಾಗ ಬರುತ್ತೆ ಹೇಳಿ? ಚಾರ್ಜಸ್ ಇನ್ ಮೋಷನ್ ಆಗ್ಬೇಕಲ್ವಾ? ಸೊ ಇಲೆಕ್ಟ್ರಾನ್ಸ್ ಮೋಷನ್ ಇಂದ ಬಂದಿದ್ದು ಇಲೆಕ್ಟ್ರಾನ್ ಕರೆಂಟ್ ಆದ್ರೆ, ಕರೆಂಟ್ ಅಥವಾ ಕನ್ವೆನ್ಷನ್ ಕರೆಂಟ್ ಆದ್ರೆ, ಸೊ ಈ ಹೋಲ್ ಮೂಮೆಂಟ್ ಇಂದ ಬಂದಿದ್ದು ಮೋಷನ್ ಆಫ್ ಹೋಲ್ಸ್ ಅಥವಾ ಇದರ ಮೂಮೆಂಟ್ ಇಂದ ಬಂದಿದ್ದು ಹೋಲ್ ಕರೆಂಟ್. ಸೊ ಹೋಲ್ ಕರೆಂಟ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಪ್ರೆಸೆನ್ಸ್ ಆಫ್ ಹೋಲ್ಸ್ ಇರ್ಬೇಕು ಅಲ್ವಾ? ಹೋಲ್ಸ್ ಇದ್ರಷ್ಟೇನೆ ಏನಾಗತ್ತೆ? ಹೋಲ್ ಕರೆಂಟ್ ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ? ದೇರ್ ಇಸ್ ನೋ ಹೋಲ್ ಕರೆಂಟ್ ಇನ್ ಕಂಡಕ್ಟರ್ಸ್. ಓಕೆ, ಸೊ ಕಂಡಕ್ಟರ್ಸ್ ಇನ ಎಕ್ಸಾಂಪಲ್ ಅನ್ನ ತಗೊಂಡ್ರೆ ನಾವು, ಇನ್ ಕೇಸ್ ಆಫ್ ಕಂಡಕ್ಟರ್ಸ್, ಸೊ ಕಂಡಕ್ಟರ್ಸ್ ಅಲ್ಲಿ ಏನಾಗುತ್ತೆ? ಆಲ್ರೆಡಿ ನಾನು ಒಂದು ಹೇಳಿದೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಅಂತ ನಾವು ತಗೋತೇವೆ. ಸೊ ಕಂಡಕ್ಟರ್ಸ್ ಅಲ್ಲಿ ಏನಾಗತ್ತೆ? ದೇರ್ ಇಸ್ ಅ ವೇಲೆನ್ಸ್ ಬ್ಯಾಂಡ್, ಮತ್ತೆ ಇದು ವೇಲೆನ್ಸ್ ಬ್ಯಾಂಡ್ ಆದ್ರೆ, ಇದು ವೇಲೆನ್ಸ್ ಬ್ಯಾಂಡ್ ಆದ್ರೆ, ಸೊ ಕಂಡಕ್ಷನ್ ಬ್ಯಾಂಡ್ ಮತ್ತೆ ವೇಲೆನ್ಸ್ ಬ್ಯಾಂಡ್ ಏನಾಗತ್ತೆ? ಓವರ್ಲ್ಯಾಪ್ ಆಗತ್ತೆ. ದರ್ ಇಸ್ ಅ ನೋ ಎನರ್ಜಿ ಗ್ಯಾಪ್ ಬಿಟ್ವೀನ್ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್. ಇದು ಕಂಡಕ್ಷನ್ ಬ್ಯಾಂಡ್. ಸೊ ಇವೆರಡು ಏನಾಯ್ತು? ಇಲ್ಲಿ ಓವರ್ಲ್ಯಾಪ್ ಆಯ್ತು. ಸೊ ಓವರ್ಲ್ಯಾಪ್ ಆಗಿದೆ ಅಂದ್ರೆ ಇಲೆಕ್ಟ್ರಾನ್ಸ್ ತನ್ನ ಜಾಗವನ್ನು ಬಿಟ್ಟು ಮತ್ತೊಂದ್ ಕಡೆ ಹೋಗೋದಿಲ್ಲ. ಸೊ ಅಂದ್ರೆ ಇಲೆಕ್ಟ್ರಾನ್ಸ್ ಇಂದ ಓವರ್ಲ್ಯಾಪಿಂಗ್ ಇರೋದಕ್ಕೆ there is a no creation of vacancy creation ಆಗೋದಿಲ್ಲ. ಅಲ್ಲಿ ನೋ ವೇಕೆನ್ಸಿ ಕ್ರಿಯೇಷನ್. ಸೊ ನೋ ವೇಕೆನ್ಸಿ ಕ್ರಿಯೇಷನ್ ಆಯ್ತು ಅಂದ್ರೆ, ವೇಕೆನ್ಸಿ ಕ್ರಿಯೇಷನ್ ಆಗಿಲ್ಲ ಅಂದ್ರೆ ಆ ಕೇಸಲ್ಲಿ ಹೋಲ್ ಫಾರ್ಮೇಶನ್ ಇಲ್ಲ. ಸೊ ಏನಾಗೋದಿಲ್ಲ? ಹೋಲ್ ಫಾರ್ಮೇಶನ್ ನಾಟ್ ಪಾಸಿಬಲ್. ನೋ ವೇಕೆನ್ಸಿ ಮೀನ್ಸ್ ನೋ ಹೋಲ್ ಫಾರ್ಮೇಶನ್ ಅಂತ ಹೇಳ್ಬಹುದು. ಓಕೆ, ಸೊ ನೋ ಹೋಲ್ ಫಾರ್ಮೇಶನ್ ಮೀನ್ಸ್ ದರ್ ಇಸ್ ನೋ ಹೋಲ್ ಕರೆಂಟ್. ಓಕೆ, ಸೊ ಅಂದ್ರೆ ಇದಕ್ಕೆ ಆನ್ಸರ್ ಏನಾಯ್ತು? ಈಗ ನೋ ಹೋಲ್ ಕರೆಂಟ್ ಆಗ್ಲಿಕ್ಕೆ ರೀಸನ್ ಏನು? ಓವರ್ಲ್ಯಾಪಿಂಗ್ ಆಫ್ ವೇಲೆನ್ಸ್ ಅಂಡ್ ಕಂಡಕ್ಷನ್ ಬ್ಯಾಂಡ್ಸ್. ಸೊ ಯಾವುದು ಆನ್ಸರ್ ಆಗತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಓವರ್ಲ್ಯಾಪಿಂಗ್ ಆಫ್ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್ ಆಗೋದಕ್ಕೆ. ಓಕೆ, ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಫಿಫ್ತ್ ಒನ್ನಿಗೆ ಹೋದ್ರೆ, ಇನ್ ದ ಇನ್ಸುಲೇಟರ್ಸ್ ಅಲ್ಲಿ ಏನಾಗತ್ತೆ? ದ ವೇಲೆನ್ಸ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ ವಿತ್ ದ ಇಲೆಕ್ಟ್ರಾನ್ಸ್. ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ ವಿತ್ ದ ಇಲೆಕ್ಟ್ರಾನ್ಸ್. ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ ವಿತ್ ದ ಇಲೆಕ್ಟ್ರಾನ್ಸ್ ಅಂಡ್ ವೇಲೆನ್ಸ್ ಬ್ಯಾಂಡ್ ಇಸ್ ಎಂಪ್ಟಿ. ದ ಕಂಡಕ್ಷನ್ ಬ್ಯಾಂಡ್ ಇಸ್ ಎಂಪ್ಟಿ ಅಂಡ್ ದ ವೇಲೆನ್ಸ್ ಬ್ಯಾಂಡ್ ಇಸ್ ಫಿಲ್ಡ್ ವಿತ್ ದ ಇಲೆಕ್ಟ್ರಾನ್ಸ್. ಓಕೆ, ಸೊ ಆಲ್ರೆಡಿ ಹಿಂದಿನ ಕ್ವಶನ್ ಅಲ್ಲಿ ತಗೊಂಡಾಗೆ ದರ್ ಇಸ್ ಅ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಅನ್ನ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಬಹುದು. ಹೇಗೆ? ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ಬೇಸ್ಡ್ ಆನ್ ದ ಎನರ್ಜಿ ಬ್ಯಾಂಡ್ ಸ್ಟ್ರಕ್ಚರ್ ಅಲ್ವಾ? ಸೊ ಇಲ್ಲೇನಾಗತ್ತೆ? ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಹಿಂದಿನ ಕ್ವಶನ್ ಅಲ್ಲಿ ತಗೊಂಡಾಗೆ ದರ್ ಇಸ್ ಅ ನೋ ಎನರ್ಜಿ ಗ್ಯಾಪ್ ಅಲ್ವಾ? Eg is equal to 0 in case of energy gap between valence band and conduction band is 0. ಬಟ್ ಅದೇ ನಾವು ಸೆಮಿ ಕಂಡಕ್ಟರಿಗೆ ಹೋದ್ರೆ ದರ್ ಇಸ್ ಅ ಸ್ಮಾಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಬಟ್ ಇನ್ ಕೇಸ್ ಆಫ್ ಇನ್ಸುಲೇಟರ್ಸ್ ಗೆ ಹೋದ್ರೆ ದರ್ ಇಸ್ ಅ ಲಾರ್ಜ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಸೊ ಇದು ಒಂದು ವೇಲೆನ್ಸ್ ಬ್ಯಾಂಡ್ ಆದ್ರೆ
ಇನ್ನೊಂದು ಕಂಡಕ್ಷನ್ ಬ್ಯಾಂಡ್ ಅಂತ ತಗೊಂಡ್ರೆ ದರ್ ಇಸ್ ಅ ಲಾರ್ಜ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಸೊ ಯಾವಾಗ್ಲೂ ವೇಲೆನ್ಸ್ ಬ್ಯಾಂಡ್ ಏನಿದೆ ಲೋವರ್ ಎನರ್ಜಿ ಲೆವೆಲ್. ಸೊ ಕಂಡಕ್ಷನ್ ಬ್ಯಾಂಡ್ ಹೈಯರ್ ಎನರ್ಜಿ ಬ್ಯಾಂಡ್. ಓಕೆ, ಇವೆರಡಕ್ಕೆ ಕಂಪೇರ್ ಮಾಡಿದೆ. ದರ್ ಇಸ್ ಅ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಸೊ ಈ ಕೇಸಲ್ಲಿ ಏನಾಗ್ಬೇಕು, ಯಾವುದೇ ಮಟೀರಿಯಲ್ ಕಂಡಕ್ಟ್ ಆಗ್ಬೇಕು ಅಂದ್ರೆ ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ಗೆ ಜಾಗ ಇರ್ಬೇಕು, ಇಲೆಕ್ಟ್ರಾನ್ಸ್ ಫ್ರೀಲಿ ಮೂವ್ ಆಗಿರ್ಬೇಕು ಅಲ್ವಾ. ಸೊ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಇದ್ರೆ ಆ ಕೇಸಲ್ಲಿ ಅದು ಏನಾಗತ್ತೆ, ಕಂಡಕ್ಟಿವಿಟಿ ಹೈ ಆಗತ್ತೆ. ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇದ್ರೆ ಆ ಕೇಸಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರತ್ತೆ. ಇನ್ ಕೇಸ್ ಆಫ್ ಮೆಟಲ್ಸ್ ಅಥವಾ ಗುಡ್ ಕಂಡಕ್ಟರ್ಸ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಮೋರ್ ಆಗಿರುತ್ತೆ. ಓಕೆ, ಅಂದ್ರೆ ಇರ್ತವೆ ಅಂತ. ಸೊ ಬಟ್ ಈಗ ನಾವು ತಗೊಳ್ತಾ ಇರೋದು ಯಾವುದು, ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಲ್ಲಿ ಏನಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಇಸ್ ಎಂಪ್ಟಿ. ಕಂಡಕ್ಷನ್ ಬ್ಯಾಂಡ್ ಎಂಪ್ಟಿ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ಕಂಡಕ್ಷನ್ ಬ್ಯಾಂಡ್ ಎಂಪ್ಟಿ ಇರೋದಕ್ಕೆ ಅದು ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. ಅಂಡ್ ವೇಲೆನ್ಸ್ ಬ್ಯಾಂಡ್ ಇಸ್ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್. ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲಿರ್ತಾವಪ್ಪ ಅಂದ್ರೆ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರ್ತವೆ. ಸೊ ಯಾವುದೇ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲ್ಲ ಇಲ್ಲಿ. ಸೊ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಆದ್ರೆ ಅಷ್ಟೇನೆ ಕಂಡಕ್ಟಿವಿಟಿ ಬರೋದಲ್ವಾ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಸೊ ಉಳಿದಿದ್ದು ಯಾವುದು ಕರೆಕ್ಟ್ ಆಗಲ್ಲ ಇಲ್ಲಿ, ಇದು ಇನ್ಕಂಪ್ಲೀಟ್. ವೇಲೆನ್ಸ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಬಗ್ಗೆ ಏನೂ ಐಡಿಯಾ ಕೊಟ್ಟಿಲ್ಲ. ಸೊ ಇಲ್ಲೂ ಅಷ್ಟೇ ವೇಲೆನ್ಸ್ ಬ್ಯಾಂಡ್ ಬಗ್ಗೆ ಏನೂ ಐಡಿಯಾ ಇಲ್ಲ ಆಲ್ರೆಡಿ. ಮತ್ತೆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಇರಬಾರ್ದು, ಅವಾಗಷ್ಟೇ ನಾವು ಕಂಡಕ್ಷನ್ ಬ್ಯಾಂಡ್ ಎಂಟಿ ಇದ್ರಷ್ಟೇನೆ ಅದನ್ನ ಇನ್ಸುಲೇಟರ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದು ತುಂಬಾ ಸಿಂಪಲ್ ಕ್ವಶನ್. ಸೆಮಿ ಕಂಡಕ್ಟರ್ ನ ಓದೋರಿದ್ರೆ, ಚಾಪ್ಟರ್ ನ ಓದೋರಿದ್ರೆ ಗೊತ್ತಾಗತ್ತೆ. ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಈಸ್, ಓಕೆ, ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಈಸ್. ಸೊ ಇದು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅನ್ನ ನಾವು ಹೇಗೆ ಒಬ್ಟೈನ್ ಮಾಡ್ತೇವೆ, ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ ಇದೆ, ಅದಕ್ಕೆ ನಾವು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದ್ರೆ ಅಲ್ವಾ. ಪ್ಯೂರ್ ಸೆಮಿ ಕಂಡಕ್ಟರಿಗೆ ಏನನ್ನ ಆಡ್ ಮಾಡಿದ್ರೆ, ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದ್ರೆ ನಮ್ಗೇನ್ ಸಿಗತ್ತೆ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಸಿಗತ್ತೆ. ಅಂದ್ರೆ 5 ಇಲೆಕ್ಟ್ರಾನ್ಸ್ ಇರುವಂತದ್ದು ಔಟರ್ ಮೋಸ್ಟ್ ಆರ್ಬಿಟಲ್. ಸೊ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದಾಗ ನಮ್ಗೆ ಸಿಗೋದು ಯಾವುದು, ಎನ್ ಟೈಪ್ ಸೆಮಿ ಕಂಡಕ್ಟರ್ ಸಿಗತ್ತೆ. ಸೊ ಈ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಲ್ಲಿ ಎನ್ ಮೀನ್ಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಅಲ್ಲ, ಇದು ಪಾಸಿಟಿವ್ಲಿ ಚಾರ್ಜ್ ಅಲ್ಲ, ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲ. ಸೊ ಇದೇನಾಗಿರುತ್ತೆ, ಚಾರ್ಜ್, ದ ನೆಟ್ ಚಾರ್ಜ್ ಇಸ್ 0. ಇನ್ ದಿಸ್ ಕೇಸ್ ದ ನೆಟ್ ಚಾರ್ಜ್ ಇಸ್ 0. ಯಾವುದೇ ಟೈಪ್ ಸೆಮಿ ಕಂಡಕ್ಟರ್ ತಗೊಂಡ್ರೆ ಅಲ್ಲಿ ನೆಟ್ ಚಾರ್ಜ್ ಏನಾಗಿರುತ್ತೆ, 0 ಆಗಿರುತ್ತೆ. ನೆಟ್ ಚಾರ್ಜ್ 0 ಅಂದ್ರೆ ಅರ್ಥ ಏನು, ನೆಟ್ ಚಾರ್ಜ್ ಇಸ್ 0 ಮೀನ್ಸ್ ದರ್ ಇಸ್ ಅ ನೋ ಚಾರ್ಜ್. Q is equal to 0 ಅಂತ ಅಂದ್ರೆ ಅದು ಏನಾಗಿರ್ಬೇಕು, ನ್ಯೂಟ್ರಲ್ ಆಗಿರ್ಬೇಕು ಅಲ್ವಾ. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಮೋರ್ ದೆನ್ ದಿ ನಂಬರ್ ಆಫ್ ಪಾಸಿಟಿವ್ ಪಾರ್ಟಿಕಲ್ಸ್ ಆಗಿದ್ದಾಗ ನೆಗೆಟಿವ್ಲಿ ಚಾರ್ಜ್. ನಂಬರ್ ಆಫ್ ಪಾಸಿಟಿವ್ ಪಾರ್ಟಿಕಲ್ಸ್ ಇಸ್ ಮೋರ್ ದೆನ್ ದಿ ನಂಬರ್ ಆಫ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇದ್ರೆ ಅದನ್ನ ನಾವು ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೇವೆ. ಸೊ ಚಾರ್ಜ್ ಇದ್ರೆ ನೆಟ್ ಚಾರ್ಜ್ 0 ಆದ್ರೆ ಇಟ್ ಈಸ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, 7th one. An electric field is applied across a semiconductor. Let n be the number of charge carriers. As temperature increases, n will. ಸೊ ಇಲ್ಲಿ ಕ್ವಶನ್ಸ್ ಗಳನ್ನೇ ಬಹಳ ತಿರ್ಗಾಮರ್ಗ ಅಂದ್ರೆ ಸ್ವಲ್ಪ ಬೇರೆ ಬೇರೆ ಫಾರ್ಮ್ ಅಲ್ಲಿ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಬಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಹೇಗೆ ಕೇಳಿದ್ರು ನೀವು ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಸೊ ಕ್ವಶನ್ ಏನಿದೆ, an electric field is applied across a semiconductor. ಸೊ ನಾವೇನ್ ತಗೋತಾ ಇದ್ದೇವೆ, ಒಂದು ಸೆಮಿ ಕಂಡಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಈ ಸೆಮಿ ಕಂಡಕ್ಟರ್ ಅಲ್ಲಿ ಏನ್ ಅಪ್ಲೈ ಮಾಡಿದ್ದಾರೆ ಅವರು, ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ದಾರೆ ಅಲ್ವಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಅಕ್ರಾಸ್ ಎ ಸೆಮಿ ಕಂಡಕ್ಟರ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ಅಂತ, ಲೆಟ್ ಎನ್ ಬಿ ದ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಎನ್ ಅನ್ನೋದು ಏನಿದೆ, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇದೆ.
ಸೊ ಎನ್ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇತ್ತು ಇನಿಷಿಯಲಿ. ಸೊ ಇದು ಆಲ್ರೆಡಿ 2 ಕ್ವಶನ್ಸ್ ಗಳಲ್ಲಿ ನೋಡಿದಂತದ್ದೇ. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಎನ್ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇತ್ತು. ನೆಕ್ಸ್ಟ್ ಏನ್ ಮಾಡಿದ್ರು, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಸೊ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಏನಾಗತ್ತೆ ಇಲ್ಲಿ, ಸೊ ಆಲ್ ಸೆಮಿಕಂಡಕ್ಟರ್ಸ್, ಎಲ್ಲ ಸೆಮಿಕಂಡಕ್ಟರ್ಸ್ ರೂಮ್ ಟೆಂಪರೇಚರ್ ಅಲ್ಲಿ ಬಿಹೇವ್ಸ್ ಲೈಕ್ ಎನ್ ಇನ್ಸುಲೇಟರ್, ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಇಲ್ಲಿ ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದಾಗ, ಸೊ ಅಲ್ಲೇನಾಗತ್ತಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ 2 ಇಲೆಕ್ಟ್ರಾನ್ಸ್ ಮಧ್ಯೆ ಇರುವಂತ ಕೋವಲೆಂಟ್ ಬಾಂಡ್ ಇದೆ ಅಲ್ವಾ, ಅದು ಬ್ರೇಕ್ ಆಗತ್ತೆ. ಸೊ ಬ್ರೇಕ್ ಆಫ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸಿಲಿಕಾನ್ ಅಲ್ಲಿ ಔಟರ್ ಮೆಸ್ಟ್ ಆರ್ಬಿಟ್ ಅಲ್ಲಿ ಏನಿರತ್ತಪ್ಪ ಅಂದ್ರೆ 4 ಇಲೆಕ್ಟ್ರಾನ್ಸ್ ಇರುತ್ತೆ. ಸಿಲಿಕಾನ್ ಕಂಟೆನ್ಸ್ 4 ವೇಲೆನ್ಸ್ ಇಲೆಕ್ಟ್ರಾನ್ಸ್, 1s2, 2s2, 2p6, 3s2, 14 ಅಲ್ವಾ, 3p2. ಇದು ಔಟರ್ ಮೋಸ್ಟ್ ಆರ್ಬಿಟ್ ಆಯ್ತು. ಸೊ ಔಟರ್ ಮೋಸ್ಟ್ ಆರ್ಬಿಟ್ ಉಳಿದಿದ್ದು ಆಕ್ಟೆಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಎಷ್ಟು ಉಳಿತು, 4 ಇಲೆಕ್ಟ್ರಾನ್ಸ್ ಉಳಿತು. ಸೊ ಸಿಲಿಕಾನ್ ಐಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದರ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಏನ್ ಉಳಿತು, 4 ಇಲೆಕ್ಟ್ರಾನ್ಸ್ ಗಳು ಉಳಿತು ಅಂತ ನಾವು ತಗೊಳ್ಬಹುದು. ಸೊ 4 ವೇಲೆನ್ಸ್ ಇಲೆಕ್ಟ್ರಾನ್ಸ್ ಇದಾವೆ. ಸೊ ಇವೇನ್ ಮಾಡ್ತಾವೆ ಅಂದ್ರೆ, ಇನ್ನೊಂದು ಸಿಲಿಕಾನ್ ಐಟಮ್ 4 ವೇಲೆನ್ಸ್ ಇಲೆಕ್ಟ್ರಾನ್ ಜೊತೆ ಕಂಬೈನ್ ಆಗಿ ದೇ ಫಾರ್ಮ್ ಅ ಕೋವಲೆಂಟ್ ಬಾಂಡ್. ಈ ತರ ಸಿಲಿಕಾನ್ ಕ್ರಿಸ್ಟಲ್ ಅಥವಾ ಸಿಲಿಕಾನ್ ಮಟೀರಿಯಲ್ ಫಾರ್ಮ್ ಆಗತ್ತೆ. ಈ ರೀತಿ ಕೋವಲೆಂಟ್ ಬಾಂಡಿಂಗು ಫಾರ್ಮ್ ಆಗ್ತಾ ಹೋಗತ್ತೆ. ಸೊ ಹೀಗೆ ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ. ಸೊ ಯಾವಾಗ ನಾವು ಅಂದ್ರೆ ಇಲ್ಲಿ ಯಾವುದೇ ವೇಲೆನ್ಸ್ ಇಲೆಕ್ಟ್ರಾನ್ಸ್ ಇಲ್ಲ, ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಇಲ್ಲ ಕಂಡಕ್ಟ್ ಆಗ್ಲಿಕ್ಕೆ. ಸೊ ಹಾಗಾಗಿ ಏನಾಯ್ತು, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಆಗ್ತಾ ಹೋದಾಗೆ ಬ್ರೇಕ್ ಆಫ್ ಕೋವಲೆಂಟ್ ಬಾಂಡ್ ಆಗತ್ತೆ. ಸೊ ಇದು ಏನಾಯ್ತು, ಬ್ರೇಕ್ ಆಗತ್ತೆ, ಕೋವಲೆಂಟ್ ಬಾಂಡ್ ಬ್ರೇಕ್ ಆಗತ್ತೆ. ಸೊ ಕೋವಲೆಂಟ್ ಬಾಂಡ್ ಬ್ರೇಕ್ ಆಯ್ತಂದ್ರೆ ಅಲ್ಲಿ ಏನಾಯ್ತು, ಇಲೆಕ್ಟ್ರಾನ್ಸ್ ಗೆಟ್ ಮೋರ್ ಎನರ್ಜಿ. ಇಲೆಕ್ಟ್ರಾನ್ಸ್ ಏನ್ ಮಾಡತ್ತೆ, ಮೋರ್ ಎನರ್ಜಿಯನ್ನ ತಗೊಂತು. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ಇಲೆಕ್ಟ್ರಾನ್ಸ್ ಗೆಟ್ ಮೋರ್ ಎನರ್ಜಿ. ಸೊ ಮೋರ್ ಎನರ್ಜಿ ಅಂತಂದಾಗ ಇಲೆಕ್ಟ್ರಾನ್ಸ್ ಏನಾಯ್ತು, ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ದೇ ಜಂಪ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಸೊ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಅವು ಜಂಪ್ ಆಗುತ್ತೆ. ಸೊ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಜಂಪ್ ಆಯ್ತು ಅಂದ್ರೆ ದ ಎನ್ ವ್ಯಾಲ್ಯೂ, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ ಅಲ್ವಾ. ಸೊ ಇದರ ಕಾನ್ಸಂಟ್ರೇಷನ್, ಎಲೆಕ್ಟ್ರಾನ್ ಹೋಲ್ ಕ್ರಿಯೇಷನ್ ಆಗತ್ತೆ. ಸೊ ಹಾಗಾಗಿ ಎನ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬ್ರೇಕ್ ಆಗ್ತಾ ಹೋದಾಗೆ, ಕೋವಲೆಂಟ್ ಬಾಂಡ್ ಬ್ರೇಕ್ ಆಗ್ತಾ ಹೋದಾಗೆ ಚಾರ್ಜ್ ಕ್ಯಾರಿಯರ್ಸ್, ಸೊ ಅದರ ಸಂಖ್ಯೆ ಇನ್ಕ್ರೀಸ್ ಆಗತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಓಕೆ. ಸೊ ಆಲ್ರೆಡಿ ನಾನು ಹೇಳಿದಾಗೆ ಇಲ್ಲೆಲ್ಲ ಥಿಯರಿ ಪಾರ್ಟ್ಗಳು ಜಾಸ್ತಿ. ಸೊ ಯಾವುದೇ ಪ್ರಾಬ್ಲಮ್ಸ್, 1-2 ಪ್ರಾಬ್ಲಮ್ಸ್ ಅಷ್ಟೇ ತಗೊಳ್ಬಹುದು, ಬಿಟ್ರೆ ಇದೆಲ್ಲ ಥಿಯರಿ ಪಾರ್ಟ್ ಆಗುತ್ತೆ. ಓಕೆ. ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ ದ ಫರ್ಮಿ ಎನರ್ಜಿ ಲೆವೆಲ್ ಲೈಸ್ ಇನ್ ದ ಫಾರ್ಬಿಡನ್. ಓಕೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ನಾವು ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ದ ಫರ್ಮಿ ಎನರ್ಜಿ ಲೆವೆಲ್ ಲೈಸ್, ಎಲ್ಲಿ ಲೈ ಆಗತ್ತೆ ಫರ್ಮಿ ಎನರ್ಜಿ ಲೆವೆಲ್ ಅನ್ನೋದು ಕ್ವಶನ್. ಸೊ ಎನ್ ಟೈಪ್ ಸೆಮಿಕಂಡಕ್ಟರಿನ ಎನರ್ಜಿ ಬ್ಯಾಂಡ್ ಅನ್ನ ಹಾಕಿದ್ರೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಯಾವಾಗ ಫಾರ್ಮ್ ಆಗತ್ತೆ, ಇಟ್ ಈಸ್ ಅನ್ ಇಂಪ್ಯೂರ್ ಸೆಮಿಕಂಡಕ್ಟರ್ when a pure germanium or silicon is mixed with ಯಾವುದ್ರ ಜೊತೆಗೆ ಒಂದು ಕ್ರಿಸ್ಟಲ್ ಅನ್ನ ನಾವು ಪೆಂಟಾವೈಲೆಂಟ್ ಇಂಪ್ಯೂರಿಟಿ ಇಂದ ಆಡ್ ಮಾಡಿದ್ವಿ. ಸೊ ಪೆಂಟಾವೈಲೆಂಟ್ ಇಂಪ್ಯೂರಿಟಿ ಅಂತ ಅಂದಾಗ, ಸೊ ಇಲ್ಲೇನಾಯ್ತು, ಒಂದು ಇಲೆಕ್ಟ್ರಾನ್ ಜಾಸ್ತಿ ಆಯ್ತು, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಜಾಸ್ತಿ ಆಯ್ತು. ಸೊ ಒಂದು ವೇಲೆನ್ಸ್ ಇಲೆಕ್ಟ್ರಾನ್ ಜಾಸ್ತಿ ಆಯ್ತು, 4 ಇರೋದು 4 ಇಲೆಕ್ಟ್ರಾನ್ ಪೆಂಟಾವೈಲೆಂಟ್. ಜಸ್ಟ್ ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು.
ಸೊ ಇದು ಸಿಲಿಕಾನ್, ಇಲ್ಲೊಂದು ಸಿಲಿಕಾನ್ ಐಟಮ್ ಇದೆ. ಈ ತರ ಬಾಂಡ್ ಸ್ಟ್ರಕ್ಚರ್ ಇದ್ರೆ, ಸೊ ಒಂದು ಸಿಲಿಕಾನ್ ಬಾಂಡ್ ಅಲ್ಲಿ, ಸಿಲಿಕಾನ್ ಕ್ರಿಸ್ಟಲ್ ಅಲ್ಲಿ ಇದನ್ನ ನಾವೇನ್ ಮಾಡಿದ್ರೆ ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ಫಾರ್ ಎಕ್ಸಾಂಪಲ್ ಫಾಸ್ಫರಸ್ ಅನ್ನ ತಂದ್ವಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿರುವಂತ ಇಲೆಕ್ಟ್ರಾನ್ಸ್ ಇದ್ರ ಜೊತೆ ಬಾಂಡ್ ಫಾರ್ಮೇಶನ್ ಆಗತ್ತೆ. ಬಟ್ ಇದರಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಒನ್ ಮೋರ್ ಇಲೆಕ್ಟ್ರಾನ್ ಇಸ್ ದೇರ್. ಸೊ ಅದು ಏನಾಯ್ತು, ಹೊರಗೆ ಬಂತು. ಅಂದ್ರೆ ಒಂದು ಇಲೆಕ್ಟ್ರಾನ್ ಜಾಸ್ತಿ ಆಯ್ತು ಇಲ್ಲಿ. ಓಕೆ, ಸೊ ಈ ಇಲೆಕ್ಟ್ರಾನ್ ಜಾಸ್ತಿ ಆದಾಗ ಅದೇನಾಗುತ್ತೆ, ಈ ಕೇಸಲ್ಲಿ ನಾವು ಎನರ್ಜಿ ಬ್ಯಾಂಡ್ ಸ್ಟ್ರಕ್ಚರ್ ಅನ್ನ ಹಾಕಿದ್ರೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಇದ್ದಾಗ ಎನರ್ಜಿ ಬ್ಯಾಂಡ್ ಸ್ಟ್ರಕ್ಚರ್ ಅನ್ನ ಹಾಕಿದ್ರೆ ಅದೇನಾಗತ್ತಂದ್ರೆ ಇದು ವೇಲೆನ್ಸ್ ಬ್ಯಾಂಡ್ ಅಂಡ್ ದಿಸ್ ಒನ್ ಇಸ್ ದ ಕಂಡಕ್ಷನ್ ಬ್ಯಾಂಡ್. ಸೊ ಇಲ್ಲಿ ಒಂದು ಕಂಡಕ್ಷನ್ ಇಲೆಕ್ಟ್ರಾನ್ ಇದೆ ಅಲ್ವಾ. ಸೊ ಹಾಗಾಗಿ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಏನಾಗುತ್ತೆ ಇನ್ ಕೇಸ್ ಆಫ್ ಎನ್ ಟೈಪ್ ಸೆಮಿಕಂಡಕ್ಟರ್ ನಿಯರರ್ ಟು ದ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ಬೋದು. ಇನ್ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ದ ಫರ್ಮಿ ಎನರ್ಜಿ ಲೆವೆಲ್ ಲೈಸ್, ಅಂದ್ರೆ ಕಂಡಕ್ಷನ್ ಇಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಇದು ಏನಾಗುತ್ತೆ, ನಿಯರರ್ ಟು ದ ಕಂಡಕ್ಷನ್ ಬ್ಯಾಂಡ್. ಇನ್ ದ ಫರ್ಮಿ ಎನರ್ಜಿ ಲೆವೆಲ್ ಲೈಸ್ ಇನ್ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ನಿಯರರ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಸೊ ಇದನ್ನ ನಾವು ಡೋನರ್ ಲೆವೆಲ್ ಅಂತಾನು ಕರಿತೇವೆ. ಸೊ ಇದು ಡೊನೇಟ್ ಮಾಡತ್ತೆ ಅಂತ. ಸೊ ಹಾಗಾಗಿ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಇದನ್ನ ಡೊನೇಟ್ ಮಾಡುತ್ತೆ, ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ಸೊ ಡೊನೇಟ್ ಮಾಡೋದಕ್ಕೆ ಅದು ಡೋನರ್ ಲೆವೆಲ್ ಅಂತ ಕರೆಸ್ಕೊಳ್ತದೆ. ಒಂದು ಇಲೆಕ್ಟ್ರಾನ್ ಹೆಚ್ಚಿಗೆ ಇದೆ ಅಲ್ವಾ, ಇದರಲ್ಲಿ 4 ಆಗಿ ಮತ್ತೊಂದು ಎಕ್ಸ್ಟ್ರಾ ಇದೆ. ಸೊ ಇದನ್ನ ಅದು ಡೊನೇಟ್ ಮಾಡುತ್ತೆ. ಸೊ ಹಾಗಾಗಿ ಡೋನರ್ ಲೆವೆಲ್ ಇದು. ಸೊ ಡೋನರ್ ಲೆವೆಲ್ ಯಾವಾಗ್ಲೂ ಏನಾಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ಗೆ ನಿಯರರ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ಗೆ ಹತ್ರ ಇರುತ್ತೆ. ಓಕೆ, ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, ದ ಫರ್ಮಿ ಎನರ್ಜಿ ಲೆವೆಲ್ ಲೈಸ್ ನಿಯರರ್ ಟು ದ ಕಂಡಕ್ಷನ್ ಬ್ಯಾಂಡ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅನ್ಕೋತಾನೆ. ನೆಕ್ಸ್ಟ್ ನೋಡ್ಬೋದು, ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ಗೆ ಹೋದ್ರೆ, an n-type and p-type silicon can be obtained by doping pure silicon with. ಬಹಳ ಈಸಿ ಕ್ವಶನ್ ಇಲ್ಲಿ. ಎನ್ ಟೈಪ್ ಸೆಮಿಕಂಡಕ್ಟರ್ ಯಾವಾಗ ಸಿಗತ್ತೆ ನಮ್ಗೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ಬೇಕು ಅಲ್ವಾ. ಸೊ ಟೆಟ್ರಾವೆಲೆಂಟ್ ಇರುವಲ್ಲಿ ಒಂದು, ಅಂದ್ರೆ 4 ವೇಲೆನ್ಸ್ ಇಲೆಕ್ಟ್ರಾನ್ ಇರುವಂತಲ್ಲಿ ನಾವೇನ್ ಮಾಡ್ತೇವೆ, ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೆ. ಸೊ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಇರುವಂತದ್ದು ಯಾವುದು, ಈ ಕೇಸಲ್ಲಿ ಆರ್ಸೆನಿಕ್ ಅಂಡ್ ಫಾಸ್ಫರಸ್, ದೇ ಆರ್ ಪೆಂಟಾವೆಲೆಂಟ್. ಓಕೆ, ಸೊ ಇಲ್ಲಿ ನಾವು ಯಾವ್ದೆರಡು ಆಪ್ಷನ್ ಉಳಿತು ನಮ್ಗೆ, ಆರ್ಸೆನಿಕ್ ಅಂಡ್ ಫಾಸ್ಫರಸ್. ಸೊ ಬಟ್ ಫಾಸ್ಫರಸ್ ಅಂತ ಇಟ್ಕೊಳ್ಳೋಣ, ಫಾಸ್ಫರಸ್ ಆರ್ ಆರ್ಸೆನಿಕ್. ಓಕೆ, ಸೊ ಪಿ ಟೈಪ್ ಸಿಲಿಕಾನ್ ಅಂದ್ರೆ ಪಿ ಟೈಪ್ ಸೆಮಿಕಂಡಕ್ಟರ್ ಅನ್ನ ಹೇಗೆ ಒಬ್ಟೈನ್ ಮಾಡ್ತೇವೆ, ಪಿ ಟೈಪ್ ಸಿಗ್ಬೇಕು ಅಂದ್ರೆ ನಾವೇನ್ ಮಾಡ್ತೇವೆ, ಪಿ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ನಾವೇನ್ ಮಾಡ್ತೇವೆ, ಟ್ರೈವೇಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೆ, ಪಾಸಿಟಿವ್ ಅಥವಾ ಟ್ರೈವೇಲೆಂಟ್ ಇಂಪ್ಯೂರಿಟಿ. ಟ್ರೈವೇಲೆಂಟ್ ಇಂಪ್ಯೂರಿಟಿ ಮೀನ್ಸ್ ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ ಗಳು ಇರಬೇಕು, ಓನ್ಲಿ 3 ಇಲೆಕ್ಟ್ರಾನ್ಸ್ ಗಳು ಇರಬೇಕು, ವೇಲೆನ್ಸ್ ಇಲೆಕ್ಟ್ರಾನ್ಸ್ 3 ಆಗಿರ್ಬೇಕು. ಸೊ ಟ್ರೈವೇಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದ್ರೆ, ಸೊ ಆ ಕೇಸಲ್ಲಿ ನಮ್ಗೆ ಸಿಗುವಂತದ್ದು ಪಿ ಟೈಪ್ ಸೆಮಿಕಂಡಕ್ಟರ್. ಅಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರ್ತವೆ. ಆಲ್ರೆಡಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಸೊ ಪಿ ಟೈಪ್ ಸೆಮಿಕಂಡಕ್ಟರಿಗೆ ಎಕ್ಸಾಂಪಲ್ ಅಂದ್ರೆ ಟ್ರೈವೇಲೆಂಟ್ ಇಂಪ್ಯೂರಿಟಿಗೆ ಎಕ್ಸಾಂಪಲ್ ಯಾವ್ದು ಕೊಡ್ಬಹುದು ಅಂದ್ರೆ ನಾವು ಬೋರಾನ್ ಕೊಡ್ಬಹುದು, ಅಲ್ಯೂಮಿನಿಯಂ ಕೊಡ್ಬಹುದು, ಇನ್ನೊಂದು ಇಂಡಿಯಂ ಕೊಡ್ಬಹುದು. ಇವೆಲ್ಲ ಟ್ರೈವೇಲೆಂಟ್ ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಯಾವ್ದಿರ್ತವೆ, 3 ಇಲೆಕ್ಟ್ರಾನ್ಸ್ ಗಳು ಇರ್ತವೆ. ಹಾಗಾಗಿ ಟ್ರೈವೇಲೆಂಟ್ ಅಂತ ಕರೀತೇವೆ. ಸೊ ಎನ್ ಟೈಪ್ ಅಂಡ್ ಪಿ ಟೈಪ್ ಸಿಲಿಕಾನ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಡಾಪಿಂಗ್ ಪ್ಯೂರ್ ಸಿಲಿಕಾನ್ ವಿತ್ ಯಾವ್ದಾಗ್ಬೇಕು, ಎನ್ ಟೈಪ್ ಮಾಡ್ಬೇಕಂದ್ರೆ ಫಾಸ್ಫರಸ್ ಆರ್ ಆರ್ಸೆನಿಕ್ ಇರ್ಬೇಕು, ಫಾಸ್ಫರಸ್. ಪಿ ಟೈಪ್ ಸಿಗ್ಬೇಕು ಅಂದ್ರೆ ಇಂಡಿಯಂ ಇರ್ಬೇಕು, ಅಂದ್ರೆ ದಿಸ್ ಒನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಹುದು. ಯಾವ್ದಕ್ಕೆ, 9ನೇ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 10ನೇ ಕ್ವಶನ್ಗೆ ಹೋದ್ರೆ, when the conductivity of a semiconductor is only due to breaking of covalent bonds, the semiconductor is called. Okay,
ಸೊ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಏನಾಗಬೇಕು, ಇಟ್ ಈಸ್ ಓನ್ಲಿ ಡ್ಯೂ ಟು ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ಸ್. ಕೋವಲೆಂಟ್ಸ್ ಬಾಂಡ್ ಬ್ರೇಕ್ ಆಗಬೇಕು, ಅಲ್ಲಿಂದ ಅದರ ಕಂಡಕ್ಟಿವಿಟಿ ಬರಬೇಕು. ಯಾವ ಕೇಸಲ್ಲಿ ಆಗತ್ತೆ? ಸೊ ಯಾವ್ದ್ರಲ್ಲಿ? ಇದರಲ್ಲಿ ಆಪ್ಷನ್ ನಮ್ಗಿರೋದು ಎರಡೇ, ಇಂಟ್ರೆನ್ಸಿಕ್ ಆರ್ ಎಕ್ಸ್ಟ್ರೆನ್ಸಿಕ್. ಸೊ ಎನ್ ಟೈಪ್ ಎಕ್ಸ್ಟ್ರೆನ್ಸಿಕ್ ಅಂತ ಬಂತು ಅಂದ್ರೆ ಎನ್ ಟೈಪ್ ಅಥವಾ ಪಿ ಟೈಪ್ ಅನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಫ್ ವಿ ಕನ್ಸಿಡರ್ ಪ್ಯೂರ್ ಅಂಡ್ ಇಂಪ್ಯೂರ್ ಸೆಮಿಕಂಡಕ್ಟರ್ ಗೆ ಹೋದ್ರೆ, ಅಂದ್ರೆ ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ನ ಡಿಫರೆನ್ಸ್ ಅನ್ನ ನೋಡಿದ್ರೆ, ಇನ್ ಕೇಸ್ ಆಫ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಕಂಡಕ್ಟಿವಿಟಿ ಯಾಕೆ ಬರುತ್ತೆ? ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ಅರೈಸಸ್ ಯಾಕೆ ಬಂತು? ಇಂಟ್ರೆನ್ಸಿಕ್ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್. ಸೊ ದಿಸ್ ಕಂಡಕ್ಟಿವಿಟಿ ಅರೈಸಸ್ ಡ್ಯೂ ಟು ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್. ಓಕೆ, ಕೋವಲೆಂಟ್ ಬಾಂಡ್ ಬ್ರೇಕ್ ಆಗತ್ತೆ. ಯಾಕಂದ್ರೆ ಎಟ್ ರೂಮ್ ಟೆಂಪರೇಚರ್ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್ ಅಲ್ವಾ? ರೂಮ್ ಟೆಂಪರೇಚರ್ ಅಲ್ಲಿ ಸೆಮಿಕಂಡಕ್ಟರ್ ಬಿಹೇವ್ಸ್ ಜಸ್ಟ್ ಲೈಕ್ ಅ ಇನ್ಸುಲೇಟರ್. ಯಾವಾಗ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತೇವೋ, ಆಲ್ರೆಡಿ ನಾನು ಸುಮಾರು ಸರಿ ಹೇಳಿದೆ ಈ ಪಾಠದಲ್ಲಿ, ಸೊ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಅವಾಗ ಏನಾಯ್ತು, ಇಲೆಕ್ಟ್ರಾನ್ಸ್ ಗೆಟ್ ಎನರ್ಜಿ. ಇಲೆಕ್ಟ್ರಾನ್ಸ್ ಎನರ್ಜಿಯನ್ನ ತಗೊಂಡು ಅಲ್ಲಿಂದ ಏನಾಗತ್ತೆ, ಕೋವಲೆಂಟ್ ಬಾಂಡ್ ಬ್ರೇಕ್ ಆಗತ್ತೆ. ಓಕೆ, ಜಂಪ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಆಗತ್ತೆ, ಕೋವಲೆಂಟ್ ಬಾಂಡ್ ಬ್ರೇಕ್ ಆಗತ್ತೆ. ಇದು ಆಗೋದು ಎಲ್ಲಿ? ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ಅದೇ ನಾವು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಗೆ ಹೋದ್ರೆ, ಎಕ್ಸ್ಟ್ರೆನ್ಸಿಕ್ ಅಲ್ಲಿ ಏನಾಗತ್ತೆ, ಆಲ್ರೆಡಿ ನಾವು ಕಂಡಕ್ಷನ್ ಬ್ಯಾಂಡ್ ಅಲ್ಲಿ, ಎಕ್ಸ್ಟ್ರೆನ್ಸಿಕ್ ಅಲ್ಲಿ ಇಂಪ್ಯೂರ್ ಸೆಮಿಕಂಡಕ್ಟರ್ ಅಲ್ಲಿ ಏನಾಗತ್ತೆ, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಆಗೋಕ್ಕಿಂತ ಮೊದಲು ಅಲ್ಲಿ ಟ್ರೈವ್ಯಾಲೆಂಟ್ ಆರ್ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೆ ನಾವು ಅಲ್ವಾ? ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೆ. ಟ್ರೈವ್ಯಾಲೆಂಟ್ ಇರ್ಬಹುದು, ಪೆಂಟಾವ್ಯಾಲೆಂಟ್ ಇರ್ಬಹುದು. ಇಫ್ ವಿ ಆಡ್ ಟ್ರೈವ್ಯಾಲೆಂಟ್ ಆದ್ರೆ ನಮ್ಗೇನ್ ಸಿಗತ್ತೆ? ಪಿ ಟೈಪ್ ಸಿಗತ್ತೆ. ಟ್ರೈವ್ಯಾಲೆಂಟ್ ಆದ್ರೆ ಇಂಪ್ಯೂರಿಟಿ, ಟ್ರೈವ್ಯಾಲೆಂಟ್ ಆದ್ರೆ ನಮ್ಗೆ ಸಿಗೋದು ಪಿ ಟೈಪ್ ಸೆಮಿಕಂಡಕ್ಟರ್. ಓಕೆ, ಇಂಪ್ಯೂರಿಟಿ ಪೆಂಟಾವ್ಯಾಲೆಂಟ್ ಆದ್ರೆ ನಮ್ಗೆ ಸಿಗುವಂತದ್ದು ಯಾವುದು? ಪೆಂಟಾವ್ಯಾಲೆಂಟ್ ಅಲ್ಲಿ ವಿ ಗೆಟ್ ಎನ್ ಟೈಪ್ ಸೆಮಿಕಂಡಕ್ಟರ್. ಓಕೆ, ಸೊ ಅಂದ್ರೆ ಇನ್ ದಿಸ್ ಕೇಸ್ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗೋದಷ್ಟೇ ಅಲ್ಲ, ಆಗ್ಬೇಕು ಅಂತಿಲ್ಲ, ಆಲ್ರೆಡಿ ಬ್ರೇಕ್ ಆಗ್ಬಿಡತ್ತೆ. ಸೊ ಆಗ್ಬೇಕು ಅಂತಿಲ್ಲ, ಟ್ರೈವ್ಯಾಲೆಂಟ್ ಅಥವಾ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೆ. ಸೊ ಇಲ್ಲಿ ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಒಂದು ಇದಾಯ್ತು, ಜೊತೆಗೆ ನಾವು ಎಷ್ಟು ಇಂಪ್ಯೂರಿಟಿ ಐಟಮ್ಸ್ ಅನ್ನ ಆಡ್ ಮಾಡಿದ್ದೇವೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, ಓನ್ಲಿ ಡ್ಯೂ ಟು ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ಸ್ ಆಗುವಂತದ್ದು ಎಲ್ಲಿ? ಸೊ ಆಪ್ಷನ್ ಸಿ, ಪ್ಯೂರ್ ಸೆಮಿಕಂಡಕ್ಟರ್ ಅಲ್ಲಿ, ದಟ್ ಮೀನ್ಸ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಆಗ್ತದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಪ್ಯೂರ್ ಅಂತಾನು ಕೇಳಬಹುದು ಇಲ್ಲಿ, ಆರ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಇರಬಹುದು ಕ್ವಶನ್. ಸೊ 11th ಕ್ವಶನ್ ಗೆ ಹೋದ್ರೆ, 11ನೇ ಕ್ವಶನ್ ಅಲ್ಲಿ ಕಾರ್ಬನ್ ಅಸರ್ಷನ್ ಅಂಡ್ ರೀಸನ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಸ್ಟೇಟ್ಮೆಂಟ್ ಎ ಅಂಡ್ ಸ್ಟೇಟ್ಮೆಂಟ್ ಬಿ ಅಂತ ಬೋರ್ಡ್ ಎಕ್ಸಾಮ್ ಗಳಲ್ಲಿ ಬರ್ತವೆ. ಸ್ಟೇಟ್ಮೆಂಟ್ ಎ ಅಂಡ್ ಸ್ಟೇಟ್ಮೆಂಟ್ ಬಿ ಅಂತ ಕ್ವಶನ್. ಸೊ ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್, ಬಿ ಇಸ್ ಟ್ರೂ, ಫಾಲ್ಸ್, ಆ ತರದ್ದು ಅದೇ ತರದ ಕ್ವಶನ್ ಇದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ, ಅಸರ್ಷನ್ ಏನಿದೆ, ಕಾರ್ಬನ್, ಸಿ ಅಂದ್ರೆ ಕಾರ್ಬನ್, ಸಿಲಿಕಾನ್ ಅಂಡ್ ಜರ್ಮೇನಿಯಂ ಅಲ್ವಾ? ಕಾರ್ಬನ್, ಸಿಲಿಕಾನ್ ಅಂಡ್ ಜರ್ಮೇನಿಯಂ have four valency each, but carbon is an insulator whereas silicon and germanium are semiconductors. ಇದು ನಮ್ಗೆ ಗೊತ್ತು ಅಲ್ವಾ? ಸೊ ಎಲ್ಲದರಲ್ಲೂ ಕಾರ್ಬನ್ ಇರ್ಬೋದು, ಸಿಲಿಕಾನ್ ತಗೊಳ್ಬಹುದು, ಆರ್ ಜರ್ಮೇನಿಯಂ ತಗೊಳ್ಬಹುದು. ಸೊ ಇವನ್ ಮೂರರಲ್ಲೂ ಏನಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ 4 ಇದಾವೆ, ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಸ್ 4 ಇದಾವೆ. ಬಟ್ ಆದ್ರೆ ಕಾರ್ಬನ್ ಅನ್ನು ನಾವೇನಂತ ತಗೋತೇವೆ, ಇನ್ಸುಲೇಟರ್ ಅಂತ ತಗೋತೇವೆ. whereas silicon and germanium are semiconductors. ಅಂದ್ರೆ ಏನಾಯ್ತು, ಎ ಇಸ್ ಟ್ರೂ ಅಲ್ಲ, ಎ ಆರ್ ಟ್ರೂ ಅಂತ ಆಯ್ತು. ಹಾಗಾಗಿ ನಾವು ಈ ಆಪ್ಷನ್ ಅನ್ನ ಇಲ್ಲೇ ಕ್ಯಾನ್ಸಲ್ ಮಾಡಬಹುದು. ಆರ್ ಇಸ್ ಟ್ರೂ ಬಟ್ ಎ ಇಸ್ ಫಾಲ್ಸ್ ಅನ್ನೋದು ರಾಂಗ್ ಆಗತ್ತೆ. ಈ ಆಪ್ಷನ್ ಡಿ ಅನ್ನ ಇದ್ ಮಾಡಬಹುದು, ಕಟ್ಔಟ್ ಮಾಡಬಹುದು. ಸೊ ಒಂದು ಎ ಇಸ್ ಟ್ರೂ ಅಂತ ಆಯ್ತು. ನೆಕ್ಸ್ಟ್ ಏನ್ ಹೇಳುತ್ತೆ, ಎನರ್ಜಿ ಗ್ಯಾಪ್ ಇಸ್ ಲೀಸ್ಟ್ ಫಾರ್ ಜರ್ಮೇನಿಯಂ. ಜರ್ಮೇನಿಯಂಗೆ ಎನರ್ಜಿ ಗ್ಯಾಪ್ ಕಡಿಮೆ.
ಲೆಸ್ ಫಾರ್ ಸಿಲಿಕಾನ್. ಸೊ ಕಂಪೇರ್ಡ್ ಟು ಸಿ. ಸೊ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಅನ್ನ ಎನರ್ಜಿ ಗ್ಯಾಪ್ ಅನ್ನ ತಗೊಂಡ್ರೆ ಕಾರ್ಬನ್ನಿಗೆ ಕಂಪೇರ್ ಮಾಡಿದಾಗ, ಓಕೆ, ಸೊ ಎನರ್ಜಿ ಗ್ಯಾಪ್ ಆಫ್ ಕಾರ್ಬನ್ನಿಗೆ ಕಂಪೇರ್ ಮಾಡಿದಾಗ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಏನಾಗತ್ತೆ, ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎನರ್ಜಿ ಗ್ಯಾಪ್ ಆಫ್ ಕಾರ್ಬನ್ ಅನ್ನ ಕಂಪೇರ್ ಮಾಡಿದಾಗ ಎನರ್ಜಿ ಗ್ಯಾಪ್ ಆಫ್ ಸಿಲಿಕಾನ್ again it is less than energy gap of germanium. Okay, so ಇದಕ್ಕೆ ಕಂಪೇರ್ ಮಾಡಿದಾಗ ಎನರ್ಜಿ ಗ್ಯಾಪ್ ಇಸ್ ಲೆಸ್ ಅಂತ ಇದೆ. ಓಕೆ, ಇದು ಕೂಡ ಟ್ರೂ ಆಗತ್ತೆ. ಇರೋದು ಹೌದು, ಆಪ್ಷನ್ ಕರೆಕ್ಟ್. ಹೀಗೆ so that free electrons for conduction in germanium and silicon are significant but negligibly small for carbon. Okay, ಸೊ ಎನರ್ಜಿ ಗ್ಯಾಪ್ ಏನಾಗಿರೋದಕ್ಕೆ, ಜಾಸ್ತಿ ಆಗಿರೋದಕ್ಕೆ, ಕಾರ್ಬನ್ನಿಗೆ ದ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ನಡುವೆ ಇರುವಂತ ಎನರ್ಜಿ ಗ್ಯಾಪ್ ಜಾಸ್ತಿ ಇರೋದಕ್ಕೆ ಇಲೆಕ್ಟ್ರಾನ್ಸ್, ಫ್ರೀ ಇಲೆಕ್ಟ್ರಾನ್ಸ್ ಫಾರ್ ದ ಕಂಡಕ್ಷನ್. ಸೊ ಇದು ಸಿಗ್ನಿಫಿಕೆಂಟ್ ಬಟ್ ನಾಟ್ ನೆಗ್ಲಿಜಿಬಲಿ ಸ್ಮಾಲ್ ಫಾರ್ ಕಾರ್ಬನ್ ಅಂತ ಹೇಳ್ತಾರೆ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗತ್ತೆ. ಇಲ್ಲಿ ಅಲ್ಲಿ ಆರ್ ಆಲ್ಸೋ ಟ್ರೂ. ಹಾಗಾಗಿ ಇದನ್ನ ನಾವು ಕಟ್ ಮಾಡಬಹುದು. ಉಳಿದಿದ್ದು ಯಾವ್ದು ಉಳಿತು? ಇದೆರಡು ಉಳಿತಲ್ವಾ? ಇವೆರಡು ಆಪ್ಷನ್ಸ್ ಗಳಲ್ಲಿ ಒಂದು ಆಪ್ಷನ್ ಅನ್ನ ನಾವು ಸಿಲೆಕ್ಟ್ ಮಾಡ್ಬೇಕು. ಸೊ ಈ ಎರಡೂ ಕೇಸಲ್ಲಿ ಎ ಆರ್ ಟ್ರೂ, ಕರೆಕ್ಟ್. ಆರ್ ಎಕ್ಸ್ಪ್ಲೇನ್ಸ್, ಕರೆಕ್ಟ್. ಇಲ್ಲಿ ರೀಸನ್ ಕೊಟ್ಟಿದ್ದು ಸರಿಯಾಗಿದೆ. ಈ ರೀಸನ್ ಏನ್ ಹೇಳ್ತಾ ಇದೆ? ಆರ್ ಎಕ್ಸ್ಪ್ಲೇನ್ಸ್ ಎ ಕರೆಕ್ಟ್ಲಿ. ಯಾಕೆ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಸೆಮಿ ಕಂಡಕ್ಟರ್, ಯಾಕೆ ಕಾರ್ಬನ್ ಇನ್ಸುಲೇಟರ್ ಅನ್ನೋದನ್ನ ಈ ಥಿಯರಿ ಹೇಳುತ್ತೆ, ಈ ರೀಸನ್ ಹೇಳುತ್ತೆ. ಸೊ ಹಾಗಾಗಿ ಎ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ ಕರೆಕ್ಟ್ಲಿ. ಸೊ ಇದು ಏನಾಗತ್ತೆ? ಕರೆಕ್ಟ್ ಆನ್ಸರ್ ಆಗತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಕರೆಕ್ಟ್ ಆದ ರೀಸನ್ ಅನ್ನ ಕೊಡುವಂತದ್ದು ಇದು. ಸೆಟ್ ಸ್ಟೇಟ್ಮೆಂಟ್ ಬಿ ಸರಿಯಾದ ರೀಸನ್ ಅನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 12th ಕ್ವಶನ್ಗೆ ಹೋದ್ರೆ ಚೆನ್ನಾಗಿದೆ ಈ ಕ್ವಶನ್. ಅ ಫುಲ್ ವೇವ್ ರೆಕ್ಟಿಫೈಯರ್, ಏನ್ ಹೇಳ್ತಾರೆ? ಒಂದು ಫುಲ್ ವೇವ್ ರೆಕ್ಟಿಫೈಯರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಸ್ ಯೂಸ್ ಟು ಕನ್ವರ್ಟ್ ಎನ್ ಹರ್ಟ್ಸ್ alternating current into DC, AC into DC. Then the number of pulses per second present in the rectified voltage is. Okay, rectified voltage ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಬೋರ್ಡ್ ಎಕ್ಸಾಮಿಗೆ ರಿಲೇಟೆಡ್ ಆದ್ರೆ ರೆಕ್ಟಿಫೈಯರ್ಸ್ ಅಂತ ಬರ್ತದೆ. 5 ಮಾರ್ಕ್ಸ್ ಗೆ ಕೇಳ್ತಾರೆ. ಫುಲ್ ವೇವ್ ರೆಕ್ಟಿಫೈಯರ್ ಅಂಡ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಒಂದು ಕ್ವಶನ್. ಬಹಳ ಈಸಿ ಕ್ವಶನ್ ಇದು. ಸೊ ರೆಕ್ಟಿಫಿಕೇಶನ್ ಅಂದ್ರೆ ಏನು? ರೆಕ್ಟಿಫಿಕೇಶನ್ ಅಥವಾ ರೆಕ್ಟಿಫೈಯರ್ ಅಂದ್ರೆ ಏನು? ಸೊ ರೆಕ್ಟಿಫೈಯರ್ ಕೆಲಸ ಏನು? ಅ ಡಿವೈಸ್ ವಿಚ್ ಕನ್ವರ್ಟ್ಸ್ AC ಇಂಟು DC ಅಲ್ವಾ? ಆಲ್ಟರ್ನೇಟಿಂಗ್ ಕರೆಂಟ್ ಆರ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇಂಟು DC ಕರೆಂಟ್ ಅಥವಾ DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುವಂತದ್ದು. AC ಅನ್ನ DC ಆಗಿ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೇವೆ? ರೆಕ್ಟಿಫೈಯರ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನಾವು ಏನ್ ಯೂಸ್ ಮಾಡ್ತಾ ಇದ್ದೇವೆ? ಒಂದು ಫುಲ್ ವೇವ್ ರೆಕ್ಟಿಫೈಯರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಲ್ವಾ? ಸೊ ಫುಲ್ ವೇವ್ ರೆಕ್ಟಿಫೈಯರಿನ ಕೆಲಸ ಏನು? ಇಲ್ಲಿ ನಾವು 2 ಡಯೋಡ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಸೊ ಹೇಗಿರ್ತದೆ ವೇವ್ ಫಾರ್ಮ್ ಅನ್ನ ತಗೊಂಡ್ರೆ? ಇದು ಇನ್ಪುಟ್ ವೇವ್ ಫಾರ್ಮ್ ಆದ್ರೆ, ಸೊ AC ಅನ್ನ ನಾವು ಜನರಲಿ ಹೀಗೆ ಡಿನೋಟ್ ಮಾಡ್ತೇವೆ ಅಲ್ವಾ? ಸೈನ್ ವೇವ್ ಇಂದ ಡಿನೋಟ್ ಮಾಡ್ತೇವೆ. ಫುಲ್ ಒಂದು ಕಂಪ್ಲೀಟ್ ವೇವ್ ಅಂದ್ರೆ ಇಲ್ಲಿಗೆ ಬಂತು. ಓಕೆ, ಸೊ ಒಂದು ಫುಲ್ ವೇವ್ ಅನ್ನ ತಗೊಳ್ಬಹುದು. ಇದು ಯಾವುದು? ನಮ್ದು ಇನ್ಪುಟ್ ವೇವ್ ಫಾರ್ಮ್ ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಇದರ ಕರೆಸ್ಪಾಂಡಿಂಗ್ ಔಟ್ಪುಟ್ ಅನ್ನ ಬರೆದ್ರೆ ಏನಾಗ್ತದೆ? ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಯೂಸ್ 2 ಡಯೋಡ್ಸ್, 2 ಡಯೋಡ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಡ್ಯೂರಿಂಗ್ ಇನ್ಪುಟ್ ಹಾಫ್ ಸೈಕಲ್, ಸೊ ಪಾಸಿಟಿವ್ ಹಾಫ್ ಸೈಕಲ್ ಆಗುವಾಗ ಒಂದು ಡಯೋಡ್ ಕಂಡಕ್ಟ್ ಆದ್ರೆ ಇದನ್ನ ಪಲ್ಸೇಟಿಂಗ್ DC ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನೊಂದು ನೆಗೆಟಿವ್ ಹೈಪ್ ಸೈಕಲ್ ಆಗುವಾಗ ಇನ್ನೊಂದು ಡಯೋಡ್ ಕಂಡಕ್ಟ್ ಆಗತ್ತೆ, ಫಾರ್ವರ್ಡ್ ಬಯಾಸ್ ಆಗತ್ತೆ, ಒಂದು ರಿವರ್ಸ್ ಬಯಾಸ್ ಆಗತ್ತೆ. ಈ ರೀತಿ ನಮ್ಗೇನು ಔಟ್ಪುಟ್ ಹೇಗೆ ಸಿಗ್ತದೆ? ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಈ ರೀತಿಯಲ್ಲಿ ಔಟ್ಪುಟ್ ಸಿಗ್ತಾ ಹೋಗುತ್ತೆ ಅಲ್ವಾ? ಪಲ್ಸೇಟಿಂಗ್ DC ಇದು ಔಟ್ಪುಟ್ ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್. ಓಕೆ, ಸೊ ಈ ರೀತಿಯಲ್ಲಿ ಕಂಡೀಷನ್ ಸಿಗುತ್ತೆ. ಈ ಕ್ವಶನ್ ಏನಿದೆ ಅಂತ ನೋಡು.
A full wave rectifier is used to convert n hertz AC into DC. Okay. So n hertz ಅಂದ್ರೆ ಈಗ ಇನ್ಪುಟ್ ಫ್ರೀಕ್ವೆನ್ಸಿ ಕೊಟ್ಟಿದಾರಲ್ವಾ, ಇನ್ಪುಟ್ ಫ್ರೀಕ್ವೆನ್ಸಿ ಎಷ್ಟಿದೆ, ಫ್ರೀಕ್ವೆನ್ಸಿ ಆಫ್ AC is equal to how much, n hertz ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ AC of waveform completes n cycles in 1 second. n hertz ಅಂದ್ರೆ per second ಅಂತ ಅರ್ಥ ಅಲ್ವಾ, n per second. ಒಂದು ಸೆಕೆಂಡಿಗೆ n ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದೆ ಅಂತ ಅರ್ಥ, n hertz ಮೀನ್ಸ್. ಸೊ ಔಟ್ಪುಟ್ ಏನಾಗತ್ತೆ, ಇಲ್ಲಿ ನಾವು ಔಟ್ಪುಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಏನಾಯ್ತು, ಫಾರ್ ಈಚ್ ಸೈಕಲ್ ಆಫ್ AC, ಈಚ್ ಸೈಕಲ್ ಆಫ್ AC ಕನ್ವರ್ಟ್ಸ್ ಏನ್ ಮಾಡತ್ತೆ ಅಂದ್ರೆ 1 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ಸ್ n ಸೈಕಲ್ಸ್ ಇನ್ 1 ಸೆಕೆಂಡ್ಸ್. ಸೊ ಔಟ್ಪುಟ್ ಫ್ರೀಕ್ವೆನ್ಸಿ ಏನಾಯ್ತಪ್ಪ ಅಂದ್ರೆ ಒಂದು ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಏನಾಯ್ತು, ಇದು ಔಟ್ಪುಟ್ ಫ್ರೀಕ್ವೆನ್ಸಿಯಲ್ಲಿ ಏನಾಯ್ತು. ಸೊ ಈ ತರ DC ಆಗಿ, ಈ ತರ ಪಲ್ಸೇಟಿಂಗ್ DC ಆಗಿ ಕನ್ವರ್ಟ್ ಮಾಡತ್ತೆ. ಸೊ ಈಗ ಒಂದು ಕಂಪ್ಲೀಟ್ ಸೈಕಲ್ ಆಗುವಾಗ ನಮ್ಗೆ ಎಷ್ಟು ಸಿಗತ್ತೆ ಪಲ್ಸೇಟಿಂಗ್ DC, 2 ಸಿಗತ್ತೆ ಅಲ್ವಾ. ಸೊ ಅಂದ್ರೆ ಔಟ್ಪುಟ್ ಫ್ರೀಕ್ವೆನ್ಸಿ ಏನ್ ಹೇಳ್ಬಹುದು ನಾವಿಲ್ಲಿ, 2 ಪಲ್ಸಸ್ ಇಂದ ಔಟ್ಪುಟ್. ಸೊ ಇಲ್ಲಿ ಒಂದು ಪಾಸಿಟಿವ್ ಪಲ್ಸ್ ಇದ್ರೆ ಇಲ್ಲೇನಾಯ್ತು 2 ಪಲ್ಸಸ್ ಬಂತು, ಇನ್ 1 ಸೆಕೆಂಡ್ ಅಲ್ಲಿ 2 ಪಲ್ಸಸ್ ಬಂತು ಔಟ್ಪುಟ್ ಫ್ರೀಕ್ವೆನ್ಸಿಯನ್ನ ಬರೆಯುವಾಗ. ಅಂದ್ರೆ ಇದೇನಾಯ್ತು, ಇಟ್ ಕನ್ವರ್ಟ್ಸ್ ನಂಬರ್ ಆಫ್ ಪಲ್ಸಸ್ ಪರ್ ಸೆಕೆಂಡ್, ನಂಬರ್ ಆಫ್ ಪಲ್ಸಸ್ ಪರ್ ಸೆಕೆಂಡ್. AC ಅಲ್ಲಿ ಹೀಗಿದ್ರೆ ಇಲ್ಲಿ ಎಷ್ಟು ಪಲ್ಸ್ ಬಂತು, 2 ಬಂತು, 2 into n. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವಾಗ ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ n hertz ಆಫ್ DC ಅನ್ನ ತಗೊಂಡ್ರೆ ಅದು ಏನ್ ಮಾಡತ್ತೆ, n hertz ಆಫ್ AC ಅನ್ನ 2n hertz ಆಗಿ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡತ್ತೆ. ಸೊ ಇದು ರೆಕ್ಟಿಫೈಸ್, ಫುಲ್ ವೇವ್ ರೆಕ್ಟಿಫೈಯರ್ ರೆಕ್ಟಿಫೈಸ್ ಬೋತ್ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ AC ಅಲ್ವಾ. ಸೊ ಹಾಗಾಗಿ ಈ ರೀತಿಯಲ್ಲಿ ನಾವು ಈ ಆನ್ಸರ್ ಅನ್ನ ಹೇಳ್ಬಹುದು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, 13th one. Okay. So if the input frequency of half wave rectifier is n hertz AC, then its output. So ಇಲ್ಲಿ ಅಗೇನ್ ನಾವು ಹಾಫ್ ವೇವ್ ರೆಕ್ಟಿಫೈಯರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ನಾವು ಹೇಗ್ ಬರೀತೇವೆ, ಇದು ಕೂಡ ನಿಮ್ಗೆ ಥಿಯರಿಯಲ್ಲಿ ಬಂದಿರ್ತದೆ. ಇನ್ಪುಟ್ ಅನ್ನ ಬರಿಬೇಕು ಅಂದ್ರೆ ಹಾಫ್ ವೇವ್ ರೆಕ್ಟಿಫೈಯರ್ ಗೆ ಇನ್ಪುಟ್ ಆಫ್ AC ಹೇಗಿರುತ್ತೆ, ಈ ರೀತಿಯಲ್ಲಿ ಬರೀಬಹುದು ಅಲ್ವಾ. ಸೊ ದಿಸ್ ಇಸ್ ಇನ್ಪುಟ್ ಆಫ್ AC. ಒಂದು ಕಂಪ್ಲೀಟ್ ಸೈಕಲ್ ಆಗುವಾಗ ಎಷ್ಟಂತಾರ ಅವರು, n hertz AC ಅಂತ ಹೇಳ್ತಾ ಇದ್ದಾರೆ. ಸೊ ಔಟ್ಪುಟ್ ಅನ್ನ ಹೇಗ್ ಬರೀತೇವೆ ನಾವು, ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಔಟ್ಪುಟ್ ಹೇಗಿರುತ್ತೆ, ಹಾಫ್ ವೇವ್ ರೆಕ್ಟಿಫೈಯರ್ ಕಂಟೇನ್ಸ್ ಓನ್ಲಿ ಒಂದು ಡಯೋಡ್ ಇರುತ್ತೆ. ಸೊ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಏನಾಗುತ್ತೆ, ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್ಡ್. ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ತೇವೆ, ನಿಮ್ಗೆ ಐಡಿಯಾ ಗೊತ್ತಿರಬಹುದು. ಇಲ್ಲಿ ಜಸ್ಟ್ ಒಂದು ಯೂಸ್ ಎ ಟ್ರಾನ್ಸ್ಫಾರ್ಮರ್, ಓನ್ಲಿ ಒಂದು ಡಯೋಡ್ ಇರುತ್ತೆ. ಅಕ್ರಾಸ್ ದಿಸ್ ರೆಸಿಸ್ಟರ್ ವಿ ಗೆಟ್ ಅ ವೋಲ್ಟೇಜ್ ಅನ್ನ ಆಬ್ಟೈನ್ ಮಾಡ್ತೇವೆ, ಔಟ್ಪುಟ್ ವೋಲ್ಟೇಜ್ ಅನ್ನ ಆಬ್ಟೈನ್ ಮಾಡ್ತೇವೆ. ಇನ್ಪುಟ್ AC ಇಸ್ ಅಪ್ಲೈಡ್ ಹಿಯರ್. ಓಕೆ. ಸೊ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಏನಾಗತ್ತೆ, ಇದು ಪಾಸಿಟಿವ್ ಆಗತ್ತೆ, ಇದು ನೆಗೆಟಿವ್ ಆಗತ್ತೆ. ಸೊ ಹಾಗಾಗಿ ಡಯೋಡ್ D ಇಸ್ ಫಾರ್ವರ್ಡ್ ಬಯಾಸ್ ಆಯ್ತು. ಸೊ ಹಾಗಾಗಿ ನಮ್ಗೆ ಏನ್ ಸಿಗತ್ತೆ, ಔಟ್ಪುಟ್ ಡಯೋಡ್ ಕಂಡಕ್ಟ್ ಆಗತ್ತೆ, ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಇಸ್ obtained. ಸೊ ನಮ್ಗೆ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ DC ಆಗಿ ಕನ್ವರ್ಟ್ ಆಗತ್ತೆ. ಬಟ್ ಡ್ಯೂರಿಂಗ್ ದ ನೆಗೆಟಿವ್ ಹಾಫ್ ಸೈಕಲ್, ಸೊ ಇನ್ಪುಟ್ಟಿನ ನೆಗೆಟಿವ್ ಹಾಫ್ ಸೈಕಲ್ ಅನ್ನ ತಗೊಂಡ್ರೆ ಇಲ್ಲೇನಾಯ್ತು, ಇನ್ ದಿಸ್ ಕೇಸ್ ದ ಡಯೋಡ್ ಡಸ್ ನಾಟ್ ಕಂಡಕ್ಟ್. ಸೊ ಡಯೋಡ್ ಕಂಡಕ್ಟ್ ಆಗೋದಿಲ್ಲ, ರಿವರ್ಸ್ ಬಯಾಸ್ ಆಗತ್ತೆ. ಸೊ ಹಾಗಾಗಿ ಇದು ಕಂಡಕ್ಟ್ ಆಗೋದಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಯಾವುದೇ ವೇವ್ ಫಾರ್ಮ್ ಸಿಗೋದಿಲ್ಲ. ಸೊ ಈ ರೀತಿಯಲ್ಲಿ ಪಲ್ಸೇಟಿಂಗ್ DC ಸಿಗತ್ತೆ, ಬಟ್ ಹೀಗೆ ಸಿಗತ್ತೆ. ಅಂದ್ರೆ ಈ ಕೇಸಲ್ಲಿ ಇನ್ಪುಟ್ ಫ್ರೀಕ್ವೆನ್ಸಿ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಇಸ್ n hertz AC ಇದ್ರೆ, ಇನ್ಪುಟ್ ಫ್ರೀಕ್ವೆನ್ಸಿ n hertz AC ಇದ್ರೆ ಅವಾಗ ಇಟ್ಸ್ ಔಟ್ಪುಟ್ ಎಷ್ಟಿರತ್ತೆ, ಎಷ್ಟಿರ್ಬೇಕಾಯ್ತು ಹೇಳಿ. ಸೊ n hertz ಅಂದ್ರೆ ಇಲ್ಲೂ ಕೂಡ ಏನಿರ್ಬೇಕು,
n ಹರ್ಟ್ಸ್ ಇರಬೇಕು. ಒಂದೇ ಪಲ್ಸ್ ಸಿಗೋದು. ಸೊ ಹಾಗಾಗಿ n ಹರ್ಟ್ಸ್ ಆಗತ್ತೆ. ಫುಲ್ ವೇವ್ ಅಲ್ಲಾದ್ರೆ 2n ಹರ್ಟ್ಸ್ ಆಗಿತ್ತು, ಬಟ್ ಇಲ್ಲಿ n ಹರ್ಟ್ಸ್. ಸೊ 13th ಕ್ವಶನ್ ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, 14th ಒನ್. ತುಂಬಾ ಸಿಂಪಲ್ ಕ್ವಶನ್ ಇಲ್ಲಿ. ಪಿ ಎನ್ ಜಂಕ್ಷನ್ ಡಯೋಡ್ ಆಕ್ಟ್ಸ್ ಆಸ್, ಏನ್ ಹೇಳ್ತಾರೆ ಅವರು? ಪಿ ಎನ್ ಜಂಕ್ಷನ್ ಡಯೋಡ್ ಏನಾಗಿ ಆಕ್ಟ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಬರ್ತದೆ. ಪಿ ಮತ್ತೆ ಎನ್ ಟೈಪ್ ಮಟೀರಿಯಲ್ ಇಸ್ ಡಯೋಡ್ ಫಾರ್ಮ್ ಆಗುವಂತದ್ದು. ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಇಸ್ ಕಂಬೈನ್ಡ್ ಟು ಫಾರ್ಮ್ ಅ ಕಾಂಬಿನೇಷನ್. ಇದನ್ನ ನಾವು ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೇವೆ. ಸೊ ಇದ್ರ ಮೇಲೆ ನೀವು ಪ್ರಾಕ್ಟಿಕಲ್ಸ್ ಗಳಲ್ಲಿ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀರಿ. ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಅ ಇದು ಪಿ ಟೈಪ್ ಎನ್ ಟೈಪ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್, ಅಥವಾ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಕಂಬೈನ್. ಸೊ ಜಂಕ್ಷನ್ ಆಗುತ್ತೆ. ಸೊ ಜಂಕ್ಷನ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೇವೆ. ಸೊ ಸಪೋಸ್ ದಿಸ್ ಇಸ್ ಕನೆಕ್ಟೆಡ್ ಟು ಎ ಎಕ್ಸ್ಟರ್ನಲ್ ಬ್ಯಾಟ್ರಿ. ಇದರ ಪಾಸಿಟಿವ್ ಪಿ ಟೈಪ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಎನ್ ಟೈಪ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಆದ್ರೆ ಅವಾಗ ಇದನ್ನ ಫಾರ್ವರ್ಡ್ ಬಯಾಸ್ ಅಂತ ಕರಿತೇವೆ ಅಲ್ವಾ. ಸೊ ಸಪೋಸ್ ಪಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅಂಡ್ ಎನ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆದ್ರೆ ಇದನ್ನ ರಿವರ್ಸ್ ಬಯಾಸ್ ಅಂತ ಕರಿತೇವೆ. ಸೊ ಪಾಸಿಟಿವ್ ರಿವರ್ಸ್ ಬಯಾಸ್ ಇರ್ಲಿ, ಫಾರ್ವರ್ಡ್ ಬಯಾಸ್ ಇರ್ಲಿ. ಸೊ ಇಲ್ಲಿ if we draw the IV characteristic, current versus voltage graph ಹಾಕಿದ್ರೆ, ಸೊ ಡ್ಯೂರಿಂಗ್ ದ ಫಾರ್ವರ್ಡ್ ಬಯಾಸ್ ನಾವೇನ್ ತಗೋತೇವೆ, ಇಲ್ಲಿ ಈ ತರದ ಗ್ರಾಫ್ ಬರುತ್ತೆ ಅಲ್ವಾ. ಇನಿಷಿಯಲಿ ಕರೆಂಟ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋದ್ರು ಕರೆಂಟ್ 0 ಆಗುತ್ತೆ. ಫೈನಲಿ ಇಟ್ ಸಡನ್ಲಿ ಇನ್ಕ್ರೀಸಸ್. ವೋಲ್ಟೇಜ್ ಇನ್ಕ್ರೀಸ್ ಆದ್ಮೇಲೆ ಕರೆಂಟ್ ಕೂಡ ಸಡನ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಅಲ್ಲಿ ಯು ಗೆಟ್ ದಿಸ್ ಟೈಪ್ ಆಫ್ ಗ್ರಾಫ್. ಈ ತರದ ಗ್ರಾಫ್ ಬರುತ್ತೆ. ಓಕೆ. ಸೊ ಇದು ಯಾವುದು? ಪಿ ಎನ್ ಜಂಕ್ಷನ್ ಡಯೋಡಿನ ಕ್ಯಾರೆಕ್ಟರಿಸ್ಟಿಕ್ ಆಯ್ತು. ಸೊ ಇಲ್ಲಿ ಏನ್ ಕೇಳ್ತಾರೆ? ಪಿ ಎನ್ ಜಂಕ್ಷನ್ ಡಯೋಡ್ ಆಕ್ಟ್ಸ್ ಆಸ್ ಓಮಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಓಮಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಓಮ್ಸ್ ಲಾ ವನ್ನ ಫಾಲೋ ಮಾಡುವಂತದ್ದು. ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಆರ್. ಓಮ್ಸ್ ಲಾಕ್ಕೆ ನಾವು ಒಂದು ಗ್ರಾಫ್ ಹಾಕ್ತೇವೆ. ಹೇಗ್ ಬರ್ಬೇಕು ಗ್ರಾಫ್? ಹೀಗ್ ಬರ್ಬೇಕು. ಐ ವರ್ಸಸ್ ವಿ ಗ್ರಾಫ್ ಹಾಕಿದ್ರೆ ಗ್ರಾಫ್ ಹೇಗ್ ಬರ್ಬೇಕು? ಗೆಟ್ ಅ ಸ್ಟ್ರೇಟ್ ಲೈನ್. ಸೊ ಇದು ಇಲ್ಲಿ ಸ್ಯಾಟಿಸ್ಫೈ ಆಗತ್ತಾ? ಆಗೋದಿಲ್ಲ ಅಲ್ವಾ. ಅಂದ್ರೆ ಈಗ ಸಪೋಸ್ ಓಮ್ಸ್ ಲಾ ಪ್ರಕಾರ ಇದು ಆಗ್ಬೇಕಿತ್ತು ಅಂದ್ರೆ, ಓಮಿಕ್ ಡಿವೈಸ್ ಆಗ್ಬೇಕಿತ್ತು ಅಂದ್ರೆ ಹೇಗೆ ಬರ್ಬೇಕಿತ್ತು ಗ್ರಾಫ್? ಸ್ಟ್ರೇಟ್ ಲೈನ್ ಬರ್ಬೇಕಿತ್ತು, ಹೀಗ್ ಬರ್ಬೇಕಿತ್ತು. ಬಟ್ ಈ ಕೇಸಲ್ಲಿ ಏನಾಗುತ್ತೆ? ಗ್ರಾಫ್ ಹೀಗ್ ಹೋಗ್ತಾ ಉಂಟು ಫಾರ್ವರ್ಡ್ ಬಯಾಸ್ ಅಲ್ಲಿ. ದಟ್ ಮೀನ್ಸ್ ಇದು ಓಮಿಕ್ ರೆಸಿಸ್ಟೆನ್ಸ್ ಅಂತ. ಓಕೆ. ಸೊ ನಾನ್ ಓಮಿಕ್ ಅಂತ ತಗೊಳ್ಬಹುದು. ನಾನ್ ಓಮಿಕ್ ರೆಸಿಸ್ಟೆನ್ಸ್ ಹೌದು. ಯಾಕಂದ್ರೆ ಯಾವುದು ಓಮ್ಸ್ ಲಾ ವನ್ನ ಫಾಲೋ ಮಾಡೋದಿಲ್ವೋ ಅದು ಏನಾಗತ್ತೆ? ನಾನ್ ಓಮಿಕ್ ರೆಸಿಸ್ಟೆನ್ಸ್ ಆಗತ್ತೆ. ಸೊ ಬೋತ್ 1 and 2 ಕೂಡ ಅಲ್ಲ. ಆಂಪ್ಲಿಫೈಯರ್ ಆಗುವಾಗ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗ್ಬೇಕು ಅಂದ್ರೆ, ನೀವು ಥಿಯರಿಯಲ್ಲಿ ಕಲಿಯೋದಿಲ್ಲ ಇದನ್ನ, ಆಂಪ್ಲಿಫೈಯರ್ ಆಗಿ ವರ್ಕ್ ಆಗ್ಬೇಕು ಅಂದ್ರೆ ನಾವು ಪಿ ಎನ್ ಜಂಕ್ಷನ್ ಡಯೋಡ್, ಒಂದು ಪಿ ಎನ್ ಜಂಕ್ಷನ್ ಡಯೋಡ್ ಇಂದ ಸಾಧ್ಯ ಇಲ್ಲ. 3 ಟರ್ಮಿನಲ್ಸ್ ಗಳು ಬೇಕಾಗತ್ತೆ ಅಲ್ಲಿ. ಸೊ ಪಿ ಎನ್ ಪಿ ಆರ್ ಎನ್ ಪಿ ಎನ್ ಅಂತ ನಾವೇನ್ ಮಾಡ್ತೇವೆ? ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅನ್ನ 2 ಪಿ ಟೈಪ್ ಮಟೀರಿಯಲ್ಸ್ ಮಿಡ್ಲು ಸ್ಯಾಂಡ್ವಿಚ್ ಮಾಡುವಂಥದ್ದು. ಪಿ ಎನ್ ಪಿ ಅಥವಾ ಎನ್ ಪಿ ಎನ್ ಟ್ರಯೋಡ್ ಅಂತ ಕರಿತೇವೆ. ಸೊ ಇದು ಬೇಕಾಗತ್ತೆ. ಇದು ಸಾಧ್ಯ ಇಲ್ಲ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗೋದು. ಸೊ ಹಾಗಾಗಿ ಇದು ಕೂಡ ಅಲ್ಲ. ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನಾನ್ ಓಮಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಓ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, 15th ಒನ್. ಬಹಳ ಸಿಂಪಲ್ ಇದು. ಆಲ್ರೆಡಿ ನಾನು ಹೇಳಿದ್ದೆ. ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಅಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುವಂತ ಪ್ರೊಸೆಸ್ ಅನ್ನ ನಾವೇನಂತ ಕರಿತೇವೆ? ರೆಕ್ಟಿಫಿಕೇಶನ್ ಅಂತ ಕರಿತೇವೆ. ಫುಲ್ ವೇವ್ ರೆಕ್ಟಿಫೈಯರ್, ಹಾಫ್ ವೇವ್ ರೆಕ್ಟಿಫೈಯರ್ ಎಲ್ಲ ಯೂಸ್ ಮಾಡ್ತೇವಲ್ವಾ. ಸೊ ಇದನ್ನ ನಾವು ರೆಕ್ಟಿಫಿಕೇಶನ್ ಅಂತ ಕರಿಬಹುದು. ಮಾಡ್ಯುಲೇಷನ್ ಅಲ್ಲ, ಆಂಪ್ಲಿಫಿಕೇಶನ್ ಅಲ್ಲ, ಡಿಟೆಕ್ಷನ್ ಅಲ್ಲ,
ಉಳಿದಿರೋದು ಯಾವುದು? ರೆಕ್ಟಿಫಿಕೇಶನ್. ದ ಡಿವೈಸ್ ವಿಚ್ ಕನ್ವರ್ಟ್ಸ್ AC into DC is called ರೆಕ್ಟಿಫೈಯರ್. ಅದನ್ನ ರೆಕ್ಟಿಫೈಯರ್ ಅಂತ ಕರಿತೇವೆ. ಸೊ ಪ್ರೊಸೆಸ್ ಅನ್ನ ರೆಕ್ಟಿಫಿಕೇಶನ್ ಅಂತ ಕರಿತೇವೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಹಳ ಸಿಂಪಲ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ we move to the 16th question. Pick out the incorrect statement regarding the reverse saturation current in the PN junction diode. So, incorrect statement ಅನ್ನ ನಾವು pick out ಮಾಡಬೇಕು ಇಲ್ಲಿ. Regarding reverse saturation current in the PN junction diode. So, reverse saturation current ಅಂದ್ರೆ reverse bias ಅಲ್ವಾ? ಇದು reverse saturation current. ಇದು ಕರೆಂಟ್, ಇದು ಕರೆಂಟ್, ಇದು ವೋಲ್ಟೇಜ್ ಅಂತ ತಗೋತೇವೆ. ರಿವರ್ಸ್ ಬಯಾಸ್ ಅಲ್ಲಿ ಈ ತರದ ಗ್ರಾಫ್ ಬರುತ್ತೆ. ರಿವರ್ಸ್ ಬಯಾಸ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಹಿಯರ್ ದೇರ್ ಇಸ್ ಅ PN ಜಂಕ್ಷನ್ ಡಯೋಡ್ ಇದ್ರೆ P type is connected to negative terminal of the battery, N type is connected to positive terminal of the battery ಅಲ್ವಾ? ಸೊ ಹೀಗಿದ್ರೆ, ಸೊ ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಏನ್ ಹೇಳ್ತಾರೆ ಅವರು? ದಿಸ್ ಕರೆಂಟ್ ಡಬಲ್ಸ್ ಅಂದ್ರೆ ಇಲ್ಲಿ ಕರೆಂಟ್ ಡಬಲ್ಸ್ ಫಾರ್ ಎವ್ರಿ 100 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಫ್ ಟೆಂಪರೇಚರ್. ಸೊ ಇದು ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಅಲ್ಲ. ಆರತರಿದ ಕಂಡೀಷನ್ ಗಳೇನು ಇಲ್ಲ ಅಲ್ಲಿ. ಸೊ ರಿವರ್ಸ್ ಬಯಾಸ್ ಆದಾಗ ಪ್ರತಿ 100 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಫ್ ಟೆಂಪರೇಚರ್ ಆದಾಗ ದಿಸ್ ಕರೆಂಟ್ ಡಬಲ್ಸ್ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಇದು. ಸೊ ಹಾಗಾಗಿ ಇದನ್ನ ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ತಗೊಳ್ಬಹುದು. ಸೊ ಇದು ಸ್ಟೇಟ್ಮೆಂಟ್ ರಾಂಗ್ ಇದೆ, ಬಟ್ ನಮ್ಗೆ ಆನ್ಸರ್ ಸರಿಯಾದದ್ದು. ಸ್ಟೇಟ್ಮೆಂಟ್ ಏನಿದೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಉಳಿದಿದ್ದ ಮೂರನ್ನು ಕೂಡ ಚೆಕ್ ಮಾಡೋಣ. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ದಿಸ್ ಕರೆಂಟ್ ಇಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ದಿಸ್ ಇಸ್ ದ ಕರೆಕ್ಟ್ ಒನ್, ಟ್ರೂ ಸ್ಟೇಟ್ಮೆಂಟ್. ಯಾಕೆ ಹೇಳಿ? ಇಲ್ಲಿ ಯಾವುದು ಕರೆಂಟ್, ಇಲ್ಲಿ ಬರುವಂತ ಕರೆಂಟ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಬರೋದು ಯಾಕೆ? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ. ಪಿ ಟೈಪ್ ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವ್ದಾಗತ್ತೆ? ಇಲೆಕ್ಟ್ರಾನ್ಸ್ ಆಗತ್ತೆ. ಎನ್ ಟೈಪ್ ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವ್ದಾಗತ್ತೆ? ಹೋಲ್ಸ್ ಆಗತ್ತೆ ಅಲ್ವಾ? ಇದರ ಮೂವ್ಮೆಂಟ್ ಇಂದ ಈ ನೆಗೆಟಿವ್ ಅಂಡ್ ಪಾಸಿಟಿವ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ಸೊ ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರುವಂತದ್ದು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಯಾವಾಗ? ರಿವರ್ಸ್ ಬಯಾಸ್ ಆದಾಗ. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ದ ಕರೆಂಟ್ ಕ್ಯಾರಿಯರ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಥರ್ಮಲ್ ಎಜಿಟೇಷನ್. ಇದು ಕೂಡ ಕರೆಕ್ಟ್. ಯಾಕಂದ್ರೆ ಥರ್ಮಲ್ ಎಜಿಟೇಷನ್ ಅಂದ್ರೆ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಅಲ್ಲಿಂದ ಈ ಕರೆಂಟ್ ಕ್ಯಾರಿಯರ್ಸ್ ಪ್ರೊಡ್ಯೂಸ್ ಆಗತ್ತೆ. ಯಾಕಂದ್ರೆ ಸೊ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಪ್ರೊಡ್ಯೂಸ್ ಆಗತ್ತೆ. ಇನಿಷಿಯಲಿ ಟೆಂಪರೇಚರ್, ರೂಮ್ ಟೆಂಪರೇಚರ್ ಅಲ್ಲಿ ಇರೋದು ಯಾವುದು? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರ್ತವೆ. ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಬರೋದು ಈ ಥರ್ಮಲ್ ಎಜಿಟೇಷನ್. ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಈಸ್ ಆಲ್ಸೋ ನೌನ್ ಆಸ್ ಲೀಕೇಜ್ ಕರೆಂಟ್. ಸೊ ಇದನ್ನ ಲೀಕೇಜ್ ಕರೆಂಟ್ ಅಂತಾನು ಕರಿತೇವೆ. ಯಾಕಂದ್ರೆ ಇದು ರಿವರ್ಸ್ ಬಯಾಸ್ ಅಲ್ಲಿ ಬರುವಂತ ಕರೆಂಟ್, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರುವಂತದ್ದು. ಸೊ ಹಾಗಾಗಿ ಇದು ಲೀಕೇಜ್ ಕರೆಂಟ್ ಅಂತ ಕರಿತೇವೆ. ಇವು ಮೂರು ಟ್ರೂ ಸ್ಟೇಟ್ಮೆಂಟ್. ಇದು ಮಾತ್ರ ಫಾಲ್ಸ್ ಆಗತ್ತೆ. ಅಂದ್ರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ದಿಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 16ನೇ ಕ್ವಶನ್ಗೆ ಆಪ್ಷನ್ ಎ ಅಂತ ತಗೋಬಹುದು. ಓಕೆ, ನೆಕ್ಸ್ಟ್ we move to the 17th question. When the PN junction diode is reverse biased, the thickness of the depletion layer. Okay, just again reverse biased ಮೇಲೆ ಕ್ವಶನ್ ಇದೆ. ಸೊ ನಾವಿಲ್ಲಿ ಏನ್ ಮಾಡುವ? ಒಂದು PN junction diode ಅನ್ನ ಕನ್ಸಿಡರ್ ಮಾಡ್ತೇನೆ. ಇದು P ಟೈಪ್ ಅಂಡ್ N ಟೈಪ್. ಸೊ P ಟೈಪ್ ಅಲ್ಲಿ ಏನಾಯ್ತು? ಯಾವುದು ಇಟ್ ಈಸ್ ರಿವರ್ಸ್ ಬಯಾಸ್ಡ್ ಅಂದ್ರೆ P type is connected to negative terminal of the battery, N type is connected to positive terminal of the battery. ಇದು ರಿವರ್ಸ್ ಬಯಾಸ್ಡ್ ಕಂಡೀಷನ್ ಆಯ್ತು. ಸೊ ರಿವರ್ಸ್ ಬಯಾಸ್ ಆದಾಗ ಏನಾಗತ್ತೆ ಡಯೋಡ್ ಅಲ್ಲಿ? ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು? P ಟೈಪ್ ಅಲ್ಲಿ ಹೋಲ್ಸ್ ಅಲ್ವಾ? ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಆ ಹೋಲ್ಸ್ ಏನಾಗತ್ತಪ್ಪ ಅಂದ್ರೆ ದೇ ಮೂವ್ ಟುವರ್ಡ್ಸ್ ದಿ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಅಂದ್ರೆ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಅನ್ನ ಕನೆಕ್ಟ್ ಮಾಡಿದ್ದಕ್ಕೆ ಇಲ್ಲಿ ಈ ಜಂಕ್ಷನ್ ಇಂದ ಈ ಪಾಸಿಟಿವ್ ಚಾರ್ಜ್ಡ್ ಅಂದ್ರೆ
ಹೋಲ್ಸ್ ಮೂವ್ ಟುವರ್ಡ್ಸ್ ದಿ ಅಥವಾ ಇದ್ರ ಕಡೆ ಅಟ್ರಾಕ್ಟ್ ಆಗತ್ತೆ, ಮೂವ್ ಅವೇ ಫ್ರಮ್ ದಿ ಯಾವುದು ಜಂಕ್ಷನ್. ಇದು ಜಂಕ್ಷನ್, ಎರಡು ಸೇರುವಂತ ಜಂಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಮೂವ್ ಅವೇ ಆಗತ್ತೆ ಯಾವುದು ಪಾಸಿಟಿವ್ ಚಾರ್ಜಸ್, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇದೆ. ಈ ಪಾಸಿಟಿವ್ ಚಾರ್ಜಸ್ ಏನಾಗಬೇಕು, ಈ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕಡೆ ಅಟ್ರಾಕ್ಟ್ ಆಗ್ಬೇಕು. ಇನ್ ದ ಸೇಮ್ ವೇ ಇಲ್ಲಿ ಪಾಸಿಟಿವ್ ಎನ್ ಟೈಪ್ ಅಲ್ಲಿ ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ನೆಗೆಟಿವ್ ಚಾರ್ಜಸ್, ಅಂದ್ರೆ ಇಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಈ ಇಲೆಕ್ಟ್ರಾನ್ಸ್ ಏನಾಯ್ತು, ಈ ಕಡೆ ಅಟ್ರಾಕ್ಟ್ ಆಗತ್ತೆ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕಡೆ ಅಟ್ರಾಕ್ಟ್ ಆಗತ್ತೆ. ಸೊ ಆವಾಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಈ ಕಡೆ ಮೂವ್ ಆಗತ್ತೆ, ಮೈನಾರಿಟಿ ಈ ಕಡೆನೂ ಅಷ್ಟೇ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೀಗೆ ಮೂವ್ ಆಗ್ತವೆ. ಸೊ ಈಗ ಉಳಿದಿರುವಂತದ್ದು ಯಾವುದು, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು, ಇಲೆಕ್ಟ್ರಾನ್ಸ್. ಸೊ ಇಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು, ಪಾಸಿಟಿವ್ ಅಂದ್ರೆ ಹೋಲ್ಸ್ ಅಲ್ವಾ. ಎನ್ ಟೈಪ್ ಅಲ್ಲಿ ಹೋಲ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಇವೇನಾಗತ್ತೆ, ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲ್ಲಿ ಸಂಗ್ರಹ ಆಗ್ತಾ ಹೋಗ್ತವೆ, ಇಲ್ಲಿ ಸಂಗ್ರಹ ಆಗ್ತಾ ಹೋಗ್ತವೆ ಡಿಪ್ಲೀಷನ್ ಲೇಯರ್. ಸೊ ಹಾಗಾಗಿ ಡಿಪ್ಲೀಷನ್ ಲೇಯರ್ ಅಲ್ಲಿ ಇದು ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ದ ಥಿಕ್ನೆಸ್ ಆಫ್ ದ ಡಿಪ್ಲೀಷನ್ ಲೇಯರ್ ಏನಾಗತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕಾನ್ಸಂಟ್ರೇಷನ್ ಇದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದಾಗೆ ಸೊ ಅದೇನಾಯ್ತು, ಅದು ಇನ್ಕ್ರೀಸ್ ಆಗುತ್ತೆ. ಪಿ ಎನ್ ಜಂಕ್ಷನ್ ಡಯೋಡ್ ಇಸ್ ರಿವರ್ಸ್ ಬಯಾಸ್ ಆದಾಗ ದ ಥಿಕ್ನೆಸ್ ಆಫ್ ದಿ ಡಿಪ್ಲೀಷನ್ ಲೇಯರ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದರ ಥಿಕ್ನೆಸ್ ಡಿಪ್ಲೀಷನ್ ಲೇಯರ್ ಬರೋದು ಇಲ್ಲಿ, ಇದರ ಥಿಕ್ನೆಸ್ ಏನಾಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, I'll take this next question, 18th one. So select the correct statement from the following. ಅಲ್ವಾ? So select the correct statement from the following. ಇವು ನಾಲ್ಕರಲ್ಲಿ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ತಗೊಳ್ಬೇಕು. A diode can be used as a rectifier. Yes, ಇದು ಕರೆಕ್ಟ್. ಡಯೋಡ್ ನಾವು ರೆಕ್ಟಿಫೈಯರ್ ಆಗಿ ಯೂಸ್ ಮಾಡಬಹುದು. ಓಕೆ, ಸೊ ಆಲ್ರೆಡಿ ನಮ್ಗೆ ಗೊತ್ತು ಡಯೋಡ್ ಅನ್ನ ನಾವು ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತೇವೆ. ಅ ಟ್ರಯೋಡ್ ಕೆನಾಟ್ ಬಿ ಯೂಸ್ಡ್ ಎಸ್ ಎ ರೆಕ್ಟಿಫೈಯರ್. ಇದು ರಾಂಗ್ ಸ್ಟೇಟ್ಮೆಂಟ್. ಟ್ರಯೋಡ್ ಅಂದ್ರೆ ಆಲ್ರೆಡಿ ನಾನು ಹೇಳಿದೆ PNP ಅಥವಾ NPN. ಸೊ ಅದು ಟ್ರಯೋಡ್ ಅಂತ ತಗೋತೇವೆ. ಸೊ ಇದನ್ನ ನಾವು ರೆಕ್ಟಿಫೈಯರ್ ಆಗಿ ಯೂಸ್ ಮಾಡಬಹುದು, ಬಟ್ ಇಲ್ಲಿ ಏನ್ ಹೇಳ್ತಾರೆ ಅವರು, ಕೆನಾಟ್ ಬಿ ಯೂಸ್ಡ್ ಎಸ್ ಎ ರೆಕ್ಟಿಫೈಯರ್. ಸೊ ಇದು ರಾಂಗ್ ಆಗುತ್ತೆ. ಕರೆಂಟ್ ಇನ್ ಎ ಡಯೋಡ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ವೋಲ್ಟೇಜ್. ಇದು ಕೂಡ ರಾಂಗ್. ಯಾಕೆ ಹೇಳಿ, ಸೊ ಕರೆಂಟ್ ಇನ್ ದ ಡಯೋಡ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಅಪ್ಲೈಡ್ ವೋಲ್ಟೇಜ್ ಅಂದ್ರೆ ಏನ್ ಬರ್ಬೇಕು, ನಮ್ಗೆ ಹೀಗೆ ಬರ್ಬೇಕಿತ್ತು ಗ್ರಾಫ್. I ವರ್ಸಸ್ V ಗ್ರಾಫ್ ಹಾಕಿದ್ರೆ ಹೀಗೆ ಬರ್ಬೇಕಿತ್ತು, ಬಟ್ ಇದು ಹೀಗೆ ಬರೋದಿಲ್ಲ ಅಲ್ವಾ. ಡಯೋಡ್ ಅಲ್ಲಿ ಹೇಗ್ ಬರ್ತದೆ, ನಾವು ಫಾರ್ವರ್ಡ್ ಬಯಾಸ್ ಇರ್ಲಿ ರಿವರ್ಸ್ ಬಯಾಸ್ ಇರ್ಲಿ, ಅವಾಗ ಏನಾಗತ್ತೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಈ ತರದ ಗ್ರಾಫ್ ಬರುತ್ತೆ. ಸೊ ಹೀಗೆ ಗ್ರಾಫ್ ಬಂದಿದೆ ಅಂದ್ರೆ ಇಲ್ಲಿ ಏನಾಯ್ತು, ದ ಕರೆಂಟ್ ಇನ್ ಎ ಡಯೋಡ್ ಈಸ್ ನಾಟ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ವೋಲ್ಟೇಜ್. ಮೊದಲೇ ವೋಲ್ಟೇಜ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಕರೆಂಟ್ 0 ಇರುತ್ತೆ, ಆಮೇಲೆ ಇದು ಶಾರ್ಪ್ ಇನ್ಕ್ರೀಸ್ ಆಗತ್ತೆ. ಸೊ ಹಾಗಾಗಿ ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ತಗೊಳ್ಬಹುದು, ರಾಂಗ್ ಸ್ಟೇಟ್. ದ ಲೀನಿಯರ್ ಪೋರ್ಷನ್ ಆಫ್ ದ IV ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಟ್ರಯೋಡ್ ಈಸ್ ಯೂಸ್ಡ್ ಫಾರ್ ಆಂಪ್ಲಿಫಿಕೇಶನ್ ವಿದೌಟ್ ಡಿಸ್ಟೋರ್ಷನ್ ಅಂತ ಇದೆ. ಸೊ IV ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಎ ಟ್ರಯೋಡ್ ತಗೊಂಡ್ರೆ ಅದ್ರ IV, ನಿಮ್ಗೆ ಆಕ್ಚುಲಿ ಇದು ಥಿಯರಿಯಲ್ಲಿ ಇಲ್ಲ. IV ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅಂದ್ರೆ ಹೀಗೆ ಬರುತ್ತೆ ಫಾರ್ ಎ ಟ್ರಯೋಡಿಗೆ. ಸೊ ಈ ಪ್ರಾಪರ್ಟಿಯನ್ನ ನಾವೇನ್ ಮಾಡೋದು, ಆಂಪ್ಲಿಫಿಕೇಶನ್ ಪರ್ಪಸ್ಗೆ ಏನು ಯೂಸ್ ಮಾಡೋದಿಲ್ಲ, ವಿದೌಟ್ ಡಿಸ್ಟೋರ್ಷನ್ ಅಂತಿದೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಸೊ ಸರಿಯಾದದ್ದು ಯಾವುದು, ಡಯೋಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರೆಕ್ಟಿಫೈಯರ್ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. Okay, next we move to the next question. When a PN junction diode is forward biased, PN junction diode ಅನ್ನ ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ಎಕ್ಸ್ಟರ್ನಲ್ ಬ್ಯಾಟರಿ is connected to the P type and N is connected to the negative terminal of the battery. ಸೊ ಅವಾಗ ಏನಾಯ್ತು, ಎನರ್ಜಿ is released at the junction. ಎನರ್ಜಿ ರಿಲೀಸ್ ಆಗತ್ತೆ
ಡ್ಯೂ ಟು ದ ರೀಕಾಂಬಿನೇಷನ್ ಆಫ್ ಇಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ಇದು ನಮ್ಗೆ ಗೊತ್ತು ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ ಅವರು. ರೀಕಾಂಬಿನೇಷನ್ ಆಫ್ ಇಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಇಂದ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತ. ಅವಾಗ ದಿಸ್ ಎನರ್ಜಿ ಈಸ್ ಇನ್ ಎಲ್ಲಿ ಬರ್ತದೆ ಅಂತ ಕೇಳ್ತಾರೆ. ವಿಸಿಬಲ್ ರೀಜನ್, ಇನ್ಫ್ರಾರೆಡ್, UV ರೀಜನ್ ಆರ್ ಎಕ್ಸ್ರೇ ರೀಜನ್. ಆಕ್ಚುಲಿ if you use a pure semiconductor, silicon or germanium, ಸಿಲಿಕಾನ್ ಅಥವಾ ಜರ್ಮೇನಿಯಂ ಅನ್ನ ಯೂಸ್ ಮಾಡಿದ್ರೆ ಅಲ್ಲಿ ರೀಕಾಂಬಿನೇಷನ್ ಆಫ್ ಇಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಇಂದ ಬರುವಂತದ್ದು ಇನ್ಫ್ರಾರೆಡ್ ರೀಸನ್ ಅಲ್ಲಿ ಬರುತ್ತೆ. ವೇವ್ ಲೆಂತ್ ಹೇಗಿರ್ತದೆ? ಇನ್ಫ್ರಾರೆಡ್ ರೀಸನ್ ಅಲ್ಲಿ ಬರುತ್ತೆ. ಬಟ್ ಅದ್ರ ಬದಲು ನಾವು ಗ್ಯಾಲಿಯಂ ಆರ್ಸೆನೈಡ್ ಆರ್ ಇಂಡಿಯಂ ಫಾಸ್ಫೈಡ್ ಅನ್ನ ಯೂಸ್ ಮಾಡಿದ್ರೆ, ಯಾವುದು? ಗ್ಯಾಲಿಯಂ ಆರ್ಸೆನೈಡ್ ಅಥವಾ ಇಂಡಿಯಂ ಫಾಸ್ಫೈಡ್ ಅನ್ನ ಯೂಸ್ ಮಾಡಿದ್ರೆ ಆವಾಗ ನಾವು ತಗೊಳ್ಳೋದು ಅದನ್ನ ವಿಸಿಬಲ್ ರೀಜನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಎರಡು ಆನ್ಸರ್ ಕರೆಕ್ಟ್. ಬಟ್ ನಾವೇನ್ ಮಾಡ್ತೇವೆ ಇಲ್ಲಿ ಸಿಲಿಕಾನ್ ಜರ್ಮೇನಿಯಂ ಅಂತ ಇಟ್ಕೊಂಡು ಇದನ್ನ ಇನ್ಫ್ರಾರೆಡ್ ರೀಸನ್ ಅಂತ ತಗೊಳ್ಳೋದು. ಇದು ಕರೆಕ್ಟ್ ಆದ ಆನ್ಸರ್ ಆಗತ್ತೆ. ದಿಸ್ ಎನರ್ಜಿ ಈಸ್ ಇನ್ ಇನ್ಫ್ರಾರೆಡ್ ರೀಸನ್ ಅಂತ ತಗೊಳ್ಬಹುದು. ಸೊ ಸಪೋಸ್ ಇನ್ಫ್ರಾರೆಡ್ ಕೊಟ್ಟಿಲ್ಲ ಅಂದ್ರೆ ವಿಸಿಬಲ್ ಅಂತ ತಗೊಳ್ಬಹುದಿತ್ತು. ಬಟ್ ಇನ್ಫ್ರಾರೆಡ್ ಕೊಟ್ಟಿರೋದಕ್ಕೆ ಸಿಲಿಕಾನ್ ಆರ್ ಜರ್ಮೇನಿಯಂ ಅಂತ ಇಟ್ಕೊಂಡು ಇದನ್ನ ಇನ್ಫ್ರಾರೆಡ್ ಅಂತ ತಗೊಳ್ಬಹುದು. 20th ಕ್ವಶನ್ ಗೆ ಇಲ್ಲೊಂದ್ 2 ಪ್ರಾಬ್ಲಮ್ಸ್ ಗಳಿದಾವೆ, ಚಿಕ್ಕದು ಸಣ್ಣದು. ಸೊ ಏನಿದೆ ಪ್ರಾಬ್ಲಮ್ ಅಂತ ನೋಡುವ. 20ನೇ ಕ್ವಶನ್ ತುಂಬಾ ಈಸಿ ಪ್ರಾಬ್ಲಮ್. ಇಲ್ಲಿ ಬಹಳ ದೊಡ್ಡ ಇಕ್ವೇಶನ್ ಗಳನ್ನೇನು ಯೂಸ್ ಮಾಡುವಂತದ್ದಲ್ಲ, ಬಟ್ ಆದ್ರೆ ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. A PN junction diode can withstand currents up to 10 milliamperes. Okay. So ಏನ್ ಕೊಟ್ಟಿದ್ದಾರೆ? What they have given maximum current ಅಲ್ವಾ? So the maximum current is equal to up to 10 milliamperes. I ಅಂತ ಡಿನೋಟ್ ಮಾಡುವ. ಅಂದ್ರೆ ಡಯೋಡ್ ಎಲ್ಲಿ ತನಕ ವಿಥ್ಸ್ಟ್ಯಾಂಡ್ ಆಗತ್ತೆ, ಎಷ್ಟು ಕರೆಂಟ್ ಅನ್ನ ಪಾಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅವರು. 10 milliamperes ಅಲ್ವಾ? 10 milliamperes means 10 into 10 raised to minus 3 amperes. Okay. Under forward bias, the diode has a potential drop of 0.5 volt across it, which is assumed to be independent of current. Okay. So ಏನ್ ಮಾಡಿದ್ದಾರೆ ಅವರು? ಫಾರ್ವರ್ಡ್ ಬಯಾಸ್ ಅನ್ನ ಮಾಡಿದ್ದಾರೆ. PN junction diode is forward bias ಅಲ್ವಾ? ಫಾರ್ವರ್ಡ್ ಬಯಾಸ್ ಅಂದ್ರೆ positive terminal is connected to P type of the P and negative terminal is connected to N side. So ಇದು ಏನ್ ಹೇಳ್ತಾರೆ ಅವರು? Under forward bias, the diode has a potential drop. So potential drop ಎಷ್ಟಿದೆ? Potential drop is equal to VD ಅಂತ ಡಿನೋಟ್ ಮಾಡುವ. This is equal to 0.5 volt. It is independent of current. Okay. The maximum voltage of the battery used. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ವೋಲ್ಟೇಜ್ ಅಥವಾ ಮ್ಯಾಕ್ಸಿಮಮ್ ವೋಲ್ಟೇಜ್ ಆಫ್ ದ ಬ್ಯಾಟರಿ ಅನ್ನ ಯೂಸ್ಡ್ ಟು ಫಾರ್ವರ್ಡ್ ಬಯಾಸ್ the diode when a resistance of 200 ohm is connected in series with it. So ಇದ್ರ ಜೊತೆಗೆ ನಾವು 200 ohm ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅಂದ್ರೆ R is equal to how much here? 200 ohms. Okay. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ವೋಲ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ EMF ಆಫ್ ದ ಬ್ಯಾಟರಿ ಅಥವಾ ಟೋಟಲ್ ವೋಲ್ಟೇಜ್ ಅಥವಾ EMF ಆಫ್ ದ ಬ್ಯಾಟರಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಹಳ ಸಿಂಪಲ್ ಕ್ವಶನ್ ಇಲ್ಲಿ. ಸೊ EMF ಆಫ್ ದ ಬ್ಯಾಟರಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? EMF is equal to, in this case, total voltage ಅಥವಾ EMF is equal to voltage drop across the diode. ಡಯೋಡ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಾಗತ್ತೆ ಪ್ಲಸ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ರೆಸಿಸ್ಟರ್. ಇದು ರೆಸಿಸ್ಟರ್ ಇದ್ರೆ ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ರೆಸಿಸ್ಟರ್. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ಡಯೋಡ್ ಕೊಟ್ಟಿದ್ದಾರೆ ಅವರು. ನಾವ್ ಇನ್ನೇನ್ ಕ್ಯಾಲ್ಕುಲೇಟ್ ಮಾಡಬೇಕು? VR ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಇಸ್ ಈಕ್ವಲ್ ಟು
ಓಮ್ಸ್ ಲಾವನ್ನ ಯೂಸ್ ಮಾಡಬಹುದು. ರೆಸಿಸ್ಟರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಓಮ್ಸ್ ಲಾ ಪ್ರಕಾರ ವಿ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಐ ಇಂಟು ಆರ್ ಅಲ್ವಾ. ವಿ ಆರ್ ಇಸ್ ಐ ಇಂಟು ಆರ್. ಸೊ ದಿಸ್ ಇಸ್ ಈಕ್ವಲ್ ಟು ಐ ಇಸ್ ಎಷ್ಟು 10 ಕೊಟ್ಟಿದ್ದಾರೆ, 10 ಮಿಲಿ ಆಂಪಿಯರ್ಸ್ ಅಂದ್ರೆ 10 ಇಂಟು 10⁻³ ಇಂಟು ಆರ್ ಇಸ್ ಹೌ ಮಚ್ 200. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 200 ಇಂಟು 10⁻². That means this is equal to 2 ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 2 ವೋಲ್ಟ್ ಬಂತು. ಹಾಗಾದ್ರೆ ಇ ಎಂ ಎಫ್ ಅಥವಾ ಟೋಟಲ್ ವೋಲ್ಟೇಜ್ ಎಷ್ಟಾಗುತ್ತೆ, ದ ಟೋಟಲ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಕ್ರಾಸ್ ದ ಆಫ್ ದ ಬ್ಯಾಟರಿ. ಸೊ ಇ ಇಸ್ ಈಕ್ವಲ್ ಟು ಎಷ್ಟಾಯ್ತು, ವಿ ಡಿ ಎಷ್ಟಿದೆ, ದೇ ಹ್ಯಾವ್ ಗಿವನ್ 0.5 ಪ್ಲಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 2. ಟೋಟಲ್ ಇಸ್ ಈಕ್ವಲ್ ಟು ಹೌ ಮಚ್ 2.5 ವೋಲ್ಟ್. ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಬಹಳ ಸಿಂಪಲ್ ಕ್ವಶನ್, ಇಲ್ಲಿ ಆಪ್ಷನ್ ಎ ಅನ್ನ ಕರೆಕ್ಟ್ ಅಂತ ತಗೊಳ್ತೀವಿ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 21ನೇ ಕ್ವಶನ್ಗೆ ಹೋದ್ರೆ, ಎ ಸೆಲ್ ಆಫ್ EMF 4.5 ವೋಲ್ಟ್ is connected to a junction diode whose barrier potential is 0.7 ವೋಲ್ಟ್. ಓಕೆ, ಸೊ ಈ ಕೇಸಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವರು EMF ಅನ್ನ ಕೊಟ್ಟಿದ್ದಾರೆ. ಒಂದು ಡಯೋಡ್ ಇದೆ, ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ಎ ಸೆಲ್ ಆಫ್ EMF 0.5 ವೋಲ್ಟ್. ಸೊ ಒಂದು ಸೆಲ್ ಅನ್ನ ಕನೆಕ್ಟ್ ಮಾಡಿದ್ದಾರೆ ಆಫ್ EMF ಎಷ್ಟು 4.5 ವೋಲ್ಟ್ ಟು ಎ ಜಂಕ್ಷನ್ ಡಯೋಡ್ whose barrier potential is 0.7 ವೋಲ್ಟ್. ಅಂದ್ರೆ 0.7 ವೋಲ್ಟ್ ಆದಾಗ ಅದು ಕಂಡಕ್ಟ್ ಆಗುತ್ತೆ. ಇಫ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಇಸ್ 190 ಓಮ್ಸ್, ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್ ಥಿಂಗ್ಸ್ ಅನ್ನ ಬರೀತಾ ಹೋದ್ರೆ ಏನ್ ಕೊಟ್ಟಿದ್ದಾರೆ, ಸೆಲ್ ಆಫ್ EMF ಅಲ್ವಾ. EMF is equal to how much 4.5 volts. So resistance is equal to how much 190 ohm. ಇನ್ನೊಂದು voltage across the barrier voltage is equal to 0.7 volt. ಸೊ ಈಗ ನಾವು ಇದಕ್ಕೆ ಏನ್ ಮಾಡೋಣ, ಕಿರ್ಚಾಫ್ಸ್ ವೋಲ್ಟೇಜ್ ಲಾವನ್ನ ಅಪ್ಲೈ ಮಾಡೋಣ. ಅಪ್ಲೈಯಿಂಗ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಇದೆಲ್ಲಿ ಬರುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಬರುತ್ತೆ. ಸೊ ಕಿರ್ಚಾಫ್ಸ್ ಜಂಕ್ಷನ್ ಲಾ ಅಂಡ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾವನ್ನ ಅಪ್ಲೈ ಮಾಡಿದ್ರೆ, ಸೊ ಅವ್ರು ಏನ್ ಹೇಳ್ತಾರೆ, ವೋಲ್ಟೇಜ್ whose barrier potential if the external resistance in the circuit is 190 ohm, the current in the circuit ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾವನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 4.5 ಅಲ್ವಾ. ಇದ್ರ ಪ್ರಕಾರ EMF ಮೈನಸ್ ವೋಲ್ಟೇಜ್ ಅಕ್ರಾಸ್ ದಿ ಡಯೋಡ್ ಮೈನಸ್ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ ಈಸ್ ಈಕ್ವಲ್ ಟು 0. ಇದು ಕಿರ್ಚಾಫ್ಸ್ ಲಾ. ಅಥವಾ EMF ಮೈನಸ್ VD ಮೈನಸ್ VR ಅಂದ್ರೆ ಏನಾಯ್ತು, I ಇಂಟು R ಈಸ್ ಈಕ್ವಲ್ ಟು 0. ಸೊ EMF ಎಷ್ಟು ಕೊಟ್ಟಿದ್ದಾರೆ ಅವರು, 4.5 ಮೈನಸ್ VD ಎಷ್ಟು 0.7 ಮೈನಸ್ I ಎಷ್ಟು ಗೊತ್ತಿಲ್ಲ ಇಂಟು R ಎಷ್ಟು 190 ಈಸ್ ಈಕ್ವಲ್ ಟು 0. ಸೊ 4.5 ಮೈನಸ್ 0.7 ಅಂದ್ರೆ ಎಷ್ಟಾಗುತ್ತೆ, 3.8 ಆಯ್ತಲ್ವಾ. ದಿಸ್ ಇಸ್ ಈಕ್ವಲ್ ಟು I ಇಂಟು 190. ಸೊ I is equal to ಎಷ್ಟಾಯ್ತು, 3.8 divided by 190. ಸೊ 3.8 divided by 190 ಅಂದ್ರೆ 0.02 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ಮಿಲಿ ಆಂಪಿಯರ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 20 ಇಂಟು 10⁻³ ಅಂದ್ರೆ 20 ಮಿಲಿ ಆಂಪಿಯರ್ಸ್. ಸೊ ಯಾವುದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇಲ್ಲಿ ಬಹಳ ಸಿಂಪಲ್ ಕ್ವಶನ್ ಇದು. 22nd ಕ್ವಶನ್ಗೆ ಹೋದ್ರೆ,
The difference in the variation, again ಈ question repeat ಆಗಿದೆ. The difference in the variation of resistance with the temperature in a metal and semiconductor. First question ಇದು variation of the number of charge carriers with the temperature. So option B is the correct answer. ಇಲ್ಲಿ question repeat ಆಗಿದೆ just variation of the number of charge carriers with the temperature. Next 23rd question. The manifestation of band structure in solids is due to Pauli's exclusive principle ಆಗತ್ತೆ. Option B correct answer. ಇದು ಕೂಡ repeated. The 24th question again repeat. 25th question ಗೆ ಬಂದ್ರೆ ಇದೇನ್ ಹೇಳುತ್ತೆ 25ನೇ question ತಗೊಂಡ್ರೆ the level formed due to impurity atom in the forbidden energy gap very near to the valence band in a p-type semiconductor is called. Okay, so they have given p-type semiconductor ಅಲ್ಲಿ ಏನಾಗತ್ತೆ ಅಂತ ಕೇಳ್ತಾರೆ. p-type semiconductor ಅಂದ್ರೆ ಯಾವುದು? ಆಲ್ರೆಡಿ ಈ ತರದ್ದೇ ಒಂದು ಕ್ವಶನ್ ಬಂದಿತ್ತು ಅಲ್ಲಿ, ಬಟ್ n-type semiconductor ಕೇಳಿದ್ರು. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ, p-type semiconductor. p-type semiconductor ಯಾವಾಗ ಸಿಗತ್ತೆ? ನಾವು ಯಾವಾಗ ಟ್ರೈವೇಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತೇವೋ ಆವಾಗ ನಮ್ಗೆ ಸಿಗುವಂತದ್ದು p-type. ಸೊ ಟ್ರೈವೇಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದ್ವಿ ಅಂದ್ರೆ ಆ ಕೇಸಲ್ಲಿ ಏನಾಗತ್ತೆ, ಆಲ್ರೆಡಿ ಒಂದು ಹೋಲ್ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಸೊ ಇದು ಎಕ್ಸೆಪ್ಟರ್, ಅದು ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡುತ್ತೆ, ಚಾರ್ಜ್ ಕ್ಯಾರಿಯರ್ ಅನ್ನ ಎಕ್ಸೆಪ್ಟ್ ಮಾಡುತ್ತೆ, ಎಕ್ಸೆಪ್ಟರ್ ಆಗಿ ಆಕ್ಟ್ ಆಗತ್ತೆ. ಸೊ ಆಲ್ರೆಡಿ ಒಂದು ನಾವು ಸಿಲಿಕಾನ್ ಕ್ರಿಸ್ಟಲ್ ಅಲ್ಲಿ ಒಂದು ಸಿಲಿಕಾನ್ ಆಟಮ್ ಅನ್ನ ಒಂದು ಟ್ರೈವೇಲೆಂಟ್ ಇಂಪ್ಯೂರಿಟಿಯಿಂದ 3 ವೇಲೆನ್ಸ್ ಇಲೆಕ್ಟ್ರಾನ್ ಇರುವಂತ ಇಂಪ್ಯೂರಿಟಿ ಆಟಮ್ ಅನ್ನ ಆಡ್ ಮಾಡಿದ್ರೆ ಇನ್ ದಟ್ ಕೇಸ್ 3 electrons ಆರ್ ಮರ್ಜ್ ಅಥವಾ ಬಾಂಡ್ ಫಾರ್ಮ್ ಮಾಡುತ್ತೆ ವಿತ್ ದ ನೇಬರಿಂಗ್ ಸಿಲಿಕಾನ್ ಆಟಮ್. ಸೊ ಬಟ್ ಆದ್ರೆ ಒಂದು ಇಲೆಕ್ಟ್ರಾನ್ ಹಾಗೆ ಒಂದು ಏನಾಗುತ್ತೆ, ಒಂದು ಕಡೆಯಲ್ಲಿ ಒಂದು ಟ್ರೈವೇಲೆಂಟ್ ಆಗಿದ್ದಕ್ಕೆ ಬಾಂಡ್ ಫಾರ್ಮೇಶನ್ ಅಲ್ಲಿ ಗ್ಯಾಪ್ ಕ್ರಿಯೇಟ್ ಆಗತ್ತೆ ಅಲ್ವಾ, ವೇಕೆನ್ಸಿ ಕ್ರಿಯೇಟ್ ಆಗತ್ತೆ ಅಥವಾ ಒಂದು ಹೋಲ್ ಫಾರ್ಮೇಶನ್ ಆಗತ್ತೆ. ಸೊ ಅಂದ್ರೆ ಇದು ಏನ್ ಮಾಡತ್ತೆ, ಎಕ್ಸೆಪ್ಟರ್ ಲೆವೆಲ್, ಎಕ್ಸೆಪ್ಟರ್ ಆಗಿ ಆಕ್ಟ್ ಆಗತ್ತೆ. ಸೊ ಎಕ್ಸೆಪ್ಟರ್ ಆಕ್ಟ್ ಆಗತ್ತೆ ಅಂದ್ರೆ, ಎಕ್ಸೆಪ್ಟರ್ ಆಗಿ ಆಕ್ಟ್ ಆಗತ್ತೆ ಅಂದ್ರೆ ಸೊ ಇದು ಎಕ್ಸೆಪ್ಟರ್ ಲೆವೆಲ್ ಅಂತ ಕರೀಬಹುದು. ದ ವೇಲೆನ್ಸ್ ಬ್ಯಾಂಡ್ ಇನ್ ಎ p-type semiconductor is called ಎಕ್ಸೆಪ್ಟರ್ ಲೆವೆಲ್. ಇದು ಎಕ್ಸೆಪ್ಟ್ ಮಾಡ್ಕೊಳ್ತದೆ, ಒಂದು ಇಲೆಕ್ಟ್ರಾನ್ ಕಡಿಮೆ ಅಲ್ವಾ. ಸೊ ಹಾಗಾಗಿ ಪಕ್ಕದ ಸಿಲಿಕಾನ್ ಆಟಮ್ ಜೊತೆ ಒಂದು ಇಲೆಕ್ಟ್ರಾನ್ ಅನ್ನ, ಪಕ್ಕದ ಸಿಲಿಕಾನ್ ಆಟಮ್ ಜೊತೆ ಒಂದು ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಇಲ್ಲಿ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬೋರಾನ್ ಅನ್ನ ತಗೊಂಡ್ರೆ ಇಲ್ಲಿ 3 ಇದೆ, ಯಾವುದು ಇಲೆಕ್ಟ್ರಾನ್ಸ್. ಈ 3 electrons 3 ವೇಲೆನ್ಸ್ ಇಲೆಕ್ಟ್ರಾನ್ಸ್ ಪಕ್ಕದವ್ರ ಜೊತೆ ಬಾಂಡ್ ಅನ್ನ ಕ್ರಿಯೇಟ್ ಮಾಡ್ತು. ಬಟ್ ಇಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಸೊ ಈ ವೇಕೆನ್ಸಿ ಏನ್ ಮಾಡುತ್ತೆ, ಇಲ್ಲಿರುವಂತ ಸಿಲಿಕಾನಿನ ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೇವೆ, ಎಕ್ಸೆಪ್ಟರ್ ಲೆವೆಲ್ ಅಂತ ಕರಿತೇವೆ. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ we move to the 26th question. The bond in semiconductor is, bond in semiconductor ಯಾವುದು, ಮೆಟಾಲಿಕ್, ಅಯೋನಿಕ್, ಹೈಡ್ರೋಜನ್ ಅಂಡ್ ಕೋವಲೆಂಟ್ ಅಂದಿದ್ದಾರೆ. ಕೋವಲೆಂಟ್ ಬಾಂಡ್ ಸೆಮಿಕಂಡಕ್ಟರ್ ಅಲ್ಲಿ ಫಾರ್ಮ್ ಆಗೋದು ಯಾವುದು, ಕೋವಲೆಂಟ್ ಬಾಂಡ್ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ 4 electrons ಗಳು ಇರ್ತವೆ, ಪಕ್ಕದ ಆಟಮ್ ಜೊತೆ ಕೋವಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 26th question ಗೆ ಹೋದ್ರೆ, so on increasing the temperature the conductivity of pure semiconductor, temperature ಅನ್ನ ಇನ್ಕ್ರೀಸ್ ಮಾಡಿದ್ರೆ conductivity of pure semiconductor ಏನಾಗತ್ತೆ. ಸೊ ಏನಾಗಬೇಕು ಹೇಳಿ, pure semiconductor behaves like a insulator at room temperature ಅಲ್ವಾ. ಇದು ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ, ಸುಮಾರು ಸರಿ ಹೇಳಿದೆ ನಾನು. ಸೊ ಯಾವಾಗ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತೇವೋ, ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ electrons get
more energy. So electrons valence band ಅಲ್ಲಿ ಇರುವಂತ electrons ಎನರ್ಜಿಯನ್ನ ತಗೊಳ್ತದೆ. So electrons get energy and ಈ ಎನರ್ಜಿಯನ್ನ ತಗೊಂಡು ಅದೇನಾಯ್ತು ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗ್ತವೆ. ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡಿಗೆ ಅದು ಜಂಪ್ ಆಗುತ್ತೆ. ಸೊ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆದಾಗ ಕಂಡಕ್ಟಿವಿಟಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಮೀನ್ಸ್ ದ ಕಂಡಕ್ಟಿವಿಟಿ ಆಫ್ ಪ್ಯೂರ್ ಸೆಮಿಕಂಡಕ್ಟರ್ ಇನ್ಕ್ರೀಸಸ್ ಅಂತ ಹೇಳ್ಬಹುದು. ಯಾವಾಗ ಆನ್ ಇನ್ಕ್ರೀಸಿಂಗ್ ದಿ ಟೆಂಪರೇಚರ್. ಸೊ ಹಾಗಾಗಿ 27th ಕ್ವಶನ್ಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ we move to the next question. 28ನೇ ಕ್ವಶನ್ಗೆ ಹೋದ್ರೆ the mobility of free electrons is greater than that of free holes because. ಓಕೆ, ತುಂಬಾ ಒಳ್ಳೆ ಕ್ವಶನ್ ಇದು, ಕೇಳುವಂತ ಕ್ವಶನ್. ಸೊ ಮೊಬಿಲಿಟಿ ಆಫ್ ಫ್ರೀ ಇಲೆಕ್ಟ್ರಾನ್ಸ್, ಫ್ರೀ ಇಲೆಕ್ಟ್ರಾನ್ಸ್ ಮತ್ತೆ ಫ್ರೀ ಹೋಲ್ಸ್ ಅಂದ್ರೆ ಯಾವುದು? ಇಲೆಕ್ಟ್ರಾನ್ಸ್ ಇಂದ ವೇಕೆನ್ಸಿ ಕ್ರಿಯೇಟ್ ಆಗಿದ್ದನ್ನ ನಾವು ಹೋಲ್ಸ್ ಅಂತ ಕರೀತೇವೆ, ಅದು ಹೋಲ್ಸ್ ಆಗತ್ತೆ. ಸೊ ಇನ್ ದಿಸ್ ಕೇಸ್ ಫ್ರೀ ಇಲೆಕ್ಟ್ರಾನ್ಸ್ ಎಲ್ಲಿರ್ತವೆ? ಫ್ರೀ ಇಲೆಕ್ಟ್ರಾನ್ಸ್ ಇರೋದು ಎಲ್ಲಿ? ಕಂಡಕ್ಷನ್ ಬ್ಯಾಂಡ್. ಫ್ರೀ ಇಲೆಕ್ಟ್ರಾನ್ಸ್ ಎಲ್ಲಿರ್ತವೆ? ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇರ್ತವೆ. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಕಂಡಕ್ಷನ್ ಬ್ಯಾಂಡ್. ಹಾಗೆ ಫ್ರೀ ಹೋಲ್ಸ್ ಅನ್ನ ತಗೊಂಡ್ರೆ ಅವೆಲ್ಲಿರ್ತವೆ? ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರ್ತವೆ. ಯಾಕಂದ್ರೆ ಯಾವಾಗ ವೇಲೆನ್ಸ್ ಬ್ಯಾಂಡ್ ಇಂದ ಇಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗತ್ತೋ ಆವಾಗ ಅಲ್ಲಿ ಕ್ರಿಯೇಟ್ ಆದಂತ ವೇಕೆನ್ಸಿಯನ್ನ, ಅದರ ಪ್ಲೇಸ್ ಅಲ್ಲಿ ಕ್ರಿಯೇಟ್ ಆದಂತ ವೇಕೆನ್ಸಿಯನ್ನ ನಾವು ಹೋಲ್ಸ್ ಅಂತ ಕರಿತೇವೆ. ಸೊ ಹಾಗಾಗಿ ಹೋಲ್ಸ್ ಇರೋದೆಲ್ಲಿ? ವೇಲೆನ್ಸ್ ಬ್ಯಾಂಡ್ ಅಲ್ಲಿ. ಓಕೆ ಓಕೆ. ಸೊ ಒನ್ ಮೋರ್ ಥಿಂಗ್ ಈಸ್ ದ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದೆನ್ ದಟ್ ಆಫ್ ಫ್ರೀ ಹೋಲ್ಸ್ ಅಂತ ಹೇಳಿದ್ದೇವೆ. ಸೊ ಇಲ್ಲಿ ಮಾಸ್ ಏನಾಗಿರುತ್ತೆ? ಮೊಬಿಲಿಟಿ ಈಸ್ ಯಾವುದ್ರದ್ದೇ ಮೊಬಿಲಿಟಿ ತಗೊಂಡ್ರೆ, ಮೊಬಿಲಿಟಿ ಅಂದ್ರೆ ಮೂವಿಂಗ್ ಕೆಪಾಸಿಟಿ. ಸೊ ಮೊಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಫ್ ದಿ ಪಾರ್ಟಿಕಲ್. ಮಾಸ್ ಹೆಚ್ಚಿದ್ರೆ ಅವಾಗ ಮೊಬಿಲಿಟಿ ಹೆಚ್ಚಿರುತ್ತೆ, ಮಾಸ್ ಕಡಿಮೆ ಇದ್ರೆ ಮಾಸ್ ಹೆಚ್ಚಿದ್ರೆ ಮೊಬಿಲಿಟಿ ಕಡಿಮೆ ಇರುತ್ತೆ, ಮಾಸ್ ಕಡಿಮೆ ಇದ್ರೆ ಮೊಬಿಲಿಟಿ ಹೆಚ್ಚಿರುತ್ತೆ. ಸೊ ನಾವು ಫ್ರೀ ಹೋಲ್ಸ್ ಮತ್ತೆ ಫ್ರೀ ಇಲೆಕ್ಟ್ರಾನ್ಸ್ ಅನ್ನ ಕಂಪೇರ್ ಮಾಡಿದ್ರೆ, ಸೊ ಇನ್ ದಿಸ್ ಕೇಸ್ ಯಾವುದಕ್ಕೆ? ಹೋಲ್ಸ್ ಲೈಟ್, ಸೊ ಹೋಲ್ಸಿನ ಮಾಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಇಲೆಕ್ಟ್ರಾನ್ಸ್ ಗೆ ಕಂಪೇರ್ ಮಾಡಿದಾಗ ಹೋಲ್ಸಿನ ಮಾಸ್ ಜಾಸ್ತಿ. ಸೊ ಹಾಗಾಗಿ ದೇ ರಿಕ್ವೈರ್ ಲೋ ಎನರ್ಜಿ ಟು ಕಂಟಿನ್ಯೂ ದರ್ ಮೋಷನ್. ಸೊ ಅಂದ್ರೆ ಅಲ್ಲಿ ಕಡಿಮೆ ಎನರ್ಜಿ ಸಾಕು, ಒಂದು ಡಿಪೆಂಡಿಂಗ್ ಆನ್ ದ ಮಾಸ್ ಮೇಲೆ, ಇನ್ನೊಂದು ಅದರ ಮೂವ್ಮೆಂಟಿಗೆ ಇಲೆಕ್ಟ್ರಾನ್ಸ್ ಆಲ್ರೆಡಿ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇರೋದಕ್ಕೆ ಅದರ ಮೂವ್ಮೆಂಟಿಗೆ ಕಡಿಮೆ ಎನರ್ಜಿ ಸಾಕು ಕಂಪೇರ್ ಟು ಯಾವುದಕ್ಕೆ? ಹೋಲ್ಸ್ಗೆ. ಹೋಲ್ಸ್ ಎಲ್ಲಿರುತ್ತೆ? ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುತ್ತೆ, ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇರುತ್ತೆ. ಇವೆರಡು ರೀಸನ್ ಇಂದ ನಾವೇನ್ ಹೇಳ್ಬಹುದು ಅಂದ್ರೆ, ಒಂದು ದೇ ಆರ್ ಲೈಟ್, ಬಟ್ ಆದ್ರೆ ಕರೆಕ್ಟ್ ಆದ ಆನ್ಸರ್ ಯಾವುದು? ದೇ ರಿಕ್ವೈರ್ ಲೋ ಎನರ್ಜಿ ಟು ಕಂಟಿನ್ಯೂ ದರ್ ಮೂವ್ಮೆಂಟ್. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 29th ಕ್ವಶನ್ ಆದ್ರೆ ಆಲ್ರೆಡಿ ಇದು ಹೇಳಿದ್ದು. ಅ ಸೆಮಿ ಕಂಡಕ್ಟರ್ ಎಟ್ 0 Kelvin ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್ ಅಲ್ವಾ? ಸೊ ಇಟ್ ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್ ಆಗಿ ಬಿಹೇವ್ ಮಾಡತ್ತೆ. ಓಕೆ. 30th ಕ್ವಶನ್ ಅನ್ನ ತಗೊಂಡ್ರೆ, ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ ಅನ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ದ ರೇಷಿಯೋ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ಸೊ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ? ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್ ಎಟ್ ರೂಮ್ ಟೆಂಪರೇಚರ್ 0 Kelvin, ಬಟ್ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ನಂಬರ್ ಆಫ್ ಹೋಲ್ಸ್ ಮತ್ತೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಈಕ್ವಲ್ ಆಗಿರುತ್ತೆ. ಎಲ್ಲಿ? ಇನ್ ಕೇಸ್ ಆಫ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ಸೊ ಇದರ ರೇಷಿಯೋ ಅನ್ನ ತಗೊಂಡ್ರೆ ನಂಬರ್ ಆಫ್ ಹೋಲ್ಸ್ ಡಿವೈಡ್ ಬೈ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 1/1, ಅಂದ್ರೆ 1:1 ಅಲ್ವಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. So far we have discussed so many 30 questions on the chapter semiconductor electrons and that topic here. So thank you everyone attending the class. Almost we have completed all the chapters, MCQs on all the chapters.